ಬ್ರಹ್ಮನಿಷ್ಠರನ್ನು ಬಿಟ್ಟುಕೊಟ್ಟು ಅದನ್ನು ಕಲಿತೇನೆ ಇದನ್ನು ಕಲಿತೇನೆ ಅಂತ ಹೋಗೋದು ಪಾಪ ಹೆಚ್ಚಾಗಿದೆ ನೀವು. ಏನು ಅದು ಕಾಶಿಗೆ ಹೋದ್ರು ಸಂಸ್ಕೃತ ಕಲಿಬೇಕಂತ, ಬ್ರಹ್ಮನಿಷ್ಠರನ್ನು ಬಿಟ್ಟುಕೊಟ್ರೆ ಕಾಶಿಗೆ ಹೋಗಿ ಸಂಸ್ಕೃತ ಕಲ್ತು ಏನು ಮಾಡಿದ್ವಿ? ಬಡಾಬಾಯಿಯಾಗಿ ಮಂದಿ ಬಡ್ಕೊಂತ ತಿನ್ನಾಕ ಮಂದಿ ಹೌದಲ್ಲ, ಮಂದಿನ ಯಾಕ್ರಿ ಡಬ್ಬ ಹಾಕಿ ಬಡೋದಕ್ಕೆ ಹೋಗಿ ಬಡಾಬಾಯಿಯಾಗಿ ಏನು ಮಾಡಿದಿ? ದೊಡ್ಡ ಪಂಡಿತ ಆಗಿ ಒಂದು ಬ್ರಹ್ಮನಿಷ್ಠರ ಅದನ್ನು ಬೇಕಲ್ಲ, ಅದು ಒಂದು ಭಾಗ್ಯ ಬಿಟ್ಟಾಗಲಬಾರದು ಪಾವನ. ಏನು ಬೇರೆ ಕಡೆ ಹೋದ್ರೆ ಕರ್ಮ ಮಾಡಂತ ಹೇಳೋರು ಎಲ್ಲಿ ಸಿಗೋದಿಲ್ಲ, ಅಗಲೇರು ಹೋಗ್ತದೆ. ಏನು ಅದನ್ನು ಕಲಿತೇನೆ ಇದನ್ನು ಕಲಿತೇನೆ ಅಂತ ಹೋಗ್ಯವಲ್ಲ, ನಿಂದು ಬಿಟ್ಟು ಮತ್ತೆ ಏನು ಕಲಿಯೋ ಹೆಚ್ಚಿಂದ ನೀನು? ಪರಬ್ರಹ್ಮದ ಅರಿವಿನಿಂದ ಉರೇ ಜಾನ್ಮಿ ಇನ್ನುಂಟೆ ಅಂತ. ಪರಬ್ರಹ್ಮ ಅಂದ್ರೆ ನೀನು. ನಿನ್ನ ಬಿಟ್ಟು ಮತ್ತೇನಾರು ಕಲಿತೇನಂದ್ರೆ ಅದಕ್ಕಿಂತ ಶಾಣೆತನ ಮತ್ತೆ ಯಾವುದಿಲ್ಲ. ಅದೇ ಶ್ರೇಷ್ಠವಾದ ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆಯೇ ಮೇಲು. ಮೇಟಿ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ. ನಾವು ಇದು ಒಕ್ಕಲ್ತನ ಅಂತ ತಿಳ್ಕೊಂಡೇವು, ಹೌದಿಲ್ಲ? ಮೇಟಿ ವಿದ್ಯೆ ಅಂದ್ರೆ ಇದು ಅಂತ ತಿಳ್ಕೊಂಡೇವು, ಅದಲ್ಲ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ. ಏನು ಸುಮ್ಮನೆ ಇರೋಕೆ ಹಾಡೋದು ಬಾರಿಸೋದು ಬೇಕಾಗೈತೇನ್ರಿ? ಶಿವಾನಂದ್ರ ಇದನ್ನ ಕಲಿಸಿದ್ರು ನಿಮಗೆ? ಬೇಕ್ರಿ, ಪೇನ್ ಪೆಟ್ಟಿಗೆ ತೊಗೊಂಡು ಬಾರಿಸ್ಕೊಂತ ಕುಂತ್ರ ಯಾಕ್ರಿ? ಅದನ್ನು ಕಲಿಬೇಕಂತ ಪೆಟ್ಟಿಗೆ ಟಬಲ ಕಲಿಯಾಕ ಕಲ್ತು ಮಂದಿ ಕುಡ್ಸಾಕ್ರಿ ಮಂದಿ ಡೋಲ್ ಹೊಡೆದ್ರೆ ಮಂದಿ ಕೊಡ್ತಾರೆ ಅಂತೇಳಿ ಪೆಟ್ಟಿಗೆ ಚಲೋ ಆದ ಕೂಡಲೇ ಚಾಲು ಆಯ್ತು ನೋಡಿ. ಅದು ಹೌದಿಲ್ಲ? ಪೆಟ್ಟಿಗೆ ಆಗಲಿ ಒಬ್ಬ ಕಟ್ಟಿ ಕುಡ್ದ ಕಿಲ್ಗೇರಿ ಆಗದಾನ ಶಿವಾನಂದ ಮಠಕ್ಕೆ ಒಬ್ಬ ಸ್ವಾಮಿ ಆಗಿ. ಅವ ಬೆಳವಟಿಗೆಗೆ ಬಂದಿದ್ದಲ್ಲಿ ಅವನು ಕರೆಸಿದ್ರು ಅವರು. ನಾವು ಹಚ್ಚಾರು ಕೂಡಿ ಅವನು ಹೋಗಿದ್ವಿ ಅಲ್ಲಿ. ಅವ ಪೆಟ್ಟಿಗೆ ಟಬ್ಲ ಎಲ್ಲ ಶಿಸ್ತು ಕಾರ್ಯಕ್ರಮ ಚಾಲು ಮಾಡಿಬಿಟ್ಟಾರ. ಅವ ಹೇಳಿದ ನಿಮ್ಮನ್ನು ನೋಡೇವ್ರಿ ನಾವು ಹಚ್ಚಾರ ಅಂತೇಳಿ, ನಮಗೆ ಭೇಟಿ ಆಗೋಕ್ಕಾಗಲಿಲ್ಲ. ಕಟ್ಟಿ ಬಿಡ್ದಾವಂತವ ಐತಿ ಅಲ್ಲಿ ಅವ ಪೆಟ್ಟಿಗೆ ಟಬಲ ಅದಾವ. ಏನು ಅವ್ರಿಗೆ ಅದ ಇದಾಗ್ಬಿಟ್ಟದ್ರಿ, ಅದ ಮೂಲ ಅಂತ ತಿಳ್ಕೊಂಡಾರ ಸಂಗೀತ. ಮೂಲ ಇಲ್ಲ ಅಂತಾರಂತ. ಸಂಗೀತ ಅಂದ್ರೆ ನಿನಗೆ ಮೂಲ ಗೊತ್ತಿಲ್ಲ ಅಂದ್ರೆ ಈ ವಿದ್ಯೆ, ಸಂಗೀತ ಅಂದ್ರೆ ಎಲ್ಲ ಇದಂತ ಏನು ಮಾಡೋದು? ಅದನ್ನು ಮಾಡ್ಕೊತ ಕೂತ್ರ ಹಾಡಿದವಾಗ ಹಾಡು ಸಿಗ್ಲಿಲ್ಲ ಅಂತ, ಓನ್ ಸಿಗ್ಲಿಲ್ಲ ಅಂತ. ಅದು ಒಂದು ಚಟನ ಅಲ್ಲ, ಇಂದ್ರಿಯ ಚಟನ ಅಲ್ಲ. ನಾಳೆ ಅದ ವಾಸನ ಇಟ್ಕೊಂಡು ಜನ್ಮ ಅದನ್ನ ಅಂತಲ್ಲಿ ಹುಟ್ಟಬೇಕಾಗತ್ತೆ. ಯಾರ್ಯಾರಿಗೆ ವಾಸನ ಇರ್ತೈತಿ ಅಲ್ಲಿ ಅಂತಲ್ಲಿ ಹಾಡೋರಲ್ಲಿ ಬಾರಿಸೋರಲ್ಲಿ ಅದರಲ್ಲಿ ಅಂಥ ವಾತಾವರಣದೊಳಗೆ ಹುಟ್ಟಬೇಕು ನೀವು. ಹಾಡೋದು ಬಾರಿಸೋದು ರಾಗ ತೆಗೆದು ಒದರ್ಕೊಂತ ಯಾಕ್ರಿ? ಅದನ್ನು ನಾದ ಬಿಂದು ಕಲಾತೀತಂ ಅಂದಾರ. ನಾದಾತೀತದ ಅದು. ನಾದ ಅಂದ್ರೆ ಅದು ಒಂದು ಇಂದ್ರಿಯ ಚಟನ ಅಲ್ಲ ಅದು, ಹೌದಿಲ್ಲ? ಕಿವಿ ಚಟಕ್ಕೆ ಬಿದ್ದರೆ ಇದೇನು ತಿಳಿಬೇಕು? ನಾಲಿಗೆ ಚಟ, ಕಿವಿ ಚಟ ಆ ಇಂದ್ರಿಯ ಚಟನ ಅಲ್ಲ ಅವು. ಗಾಯನ ಕೇಳ್ಬೇಕಪ್ಪ, ಗಾಯನ ಬಾರಿಸ್ಬೇಕು, ಹಾಡ್ಬೇಕು. ಅದು ಒಂದು ವಿದ್ಯೆ ಅದಾವೆಲ್ಲ. ಆ ಸಾಮವೇದದೊಳಗೆ ಅವೆಲ್ಲ ಎಲ್ಲ ವಿದ್ಯೆಗಳದಾವ. ಗಾನ ವಿದ್ಯೆ ಏನು ಲೌಕಿಕ ವಿದ್ಯೆ ಅವೆಲ್ಲ.
ಅದು ಅಪರಾವಿದ್ಯೆ ಅಂತಾರೆ ಅವಕ್ಕೆ. ಅದು ಪರಾವಿದ್ಯೆ ಅಲ್ಲ, ಬ್ರಹ್ಮವಿದ್ಯೆ ಅಲ್ಲ, ಆತ್ಮವಿದ್ಯೆ ಅಲ್ಲ, ಎಲ್ಲವನ್ನು ಮೀರಿದ್ದದು ಆತ್ಮವಿದ್ಯೆ. ಏನು ಅವೆಲ್ಲ ಹೊಟ್ಟೆ ತುಂಬ್ಕೊಳಕ್ಕೆ ಚೇಣಿ ಮಾಡೋಕ್ಕಷ್ಟ, ನಮ್ಮ ಸಂಕಟ ಕಳ್ಕೊಳಕ್ಕೆ ಉಪಯೋಗ ಇಲ್ಲ. ಏನು ಅಂಥ ವಿದ್ಯೆಗಳು ಗಾಣ ವಿದ್ಯೆ ಮಾಡು ಅದಕ್ಕೆ ಒಂದು ಇದಾಗ್ಬಿಟ್ಟದ ಗಾಯನ. ಅದ್ರಾಗ ಮಬ್ಬಿನ ಆನಂದ ಅದು. ಸಂಗೀತ ಮಬ್ಬಿನಾಗ ಕೆಡುತ್ತದೆ, ಮಬ್ಬಿಗೆ ಆಗ್ತದೆ. ಅದಕ್ಕೆ ಮಳ್ಳಾಗ್ಲಿ ಇದ್ದಾವ ಜಗತ್ತಿನೊಳಗಂದ್ರೆ ಜ್ಞಾನಿ ಒಬ್ಬನ. ನಾದಕ್ಕೆ ಮಳ್ಳಾಗ್ಲಿ ಇದ್ದಾವ ಒಬ್ಬವ ಹುತ್ಸ, ಒಬ್ಬವ ಜ್ಞಾನಿ. ಜಗತ್ತಿನೊಳಗೆ ನಾದಕ್ಕೆ ಮಳ್ಳಾಗ್ಲಿ ಇದ್ದಾವ. ಎಲ್ಲರೂ ಮಳ್ಳಿಗೆ ಬೀಳ್ತೇವೆ, ಪಶು ಪಕ್ಷಿಗಳು ಸಹಿತ ನಾದಕ್ಕೆ ಮಳ್ಳಿ ಬೀಳ್ತಾವ. ಏನ್ ನಾದ ಬ್ರಹ್ಮ ಅಲ್ಲ, ನಾದಾತೀತದ. ನಾದ ಬ್ರಹ್ಮ ಅಂತಾರ, ನಾದ ಬ್ರಹ್ಮ ಅಲ್ಲ, ನಾದಾತೀತದ. ಏನ್ ನಾದ ಬ್ರಹ್ಮ ಅಂತ ನಾವು ಅಜ್ಞಾನಿ. ಏನ್ ನಿದ್ದೆ ಎತ್ತಿದಾಗ ಎಲ್ಲೈತಿ, ಹಾಡೋದು ಬರ್ಸೋದು ಎಲ್ಲೈತಿ? ನಿದ್ದೆ ಎತ್ತಾಗ ಅಲ್ಲಿ ಸಂಕಟ ಐತಿ, ಆರಾಮ ಐತಿ. ಎಲ್ಲೈತಿ? ಯಾರಾಗ ಬೆನ್ನ ಹತ್ತಿ ಅಲ್ಲಿ ರಾಗ ತೆಗೆದು ಪದ ಹಾಡ್ಕೊಂತ ಕೊಂಡು, ಹೌದಿಲ್ಲ? ಸಂಗೀತ ವಿದ್ಯೆ ಅದು, ಅದೇನು ಆತ್ಮವಿದ್ಯೆ ಅಲ್ಲ, ಸುಖದ ಇದ್ದಾರೆ ಅಲ್ಲ ಅದು. ಏನು ಅದು ಒಂದು ಚಟ, ಜನರನ್ನ ಅದೊಂದು ಮಬ್ಬಿಗೆ ಹಾಕುವಂಥ ವಿದ್ಯೆ. ರೂಪ, ಗಾಯನ, ರಸವಿದ್ಯೆ ಇವೆಲ್ಲ ಮಾಡ್ತಾರೆ. ರುಚಿಕರವಾದಂಥ ಅಡಿಗೆ, ರಸಪಾಕ, ನಾಲ್ಗಿಗೆ ರುಚಿ ರುಚಿ ಆಗೋದನ್ನು ಮಾಡೋದು. ಅದನ್ನು ನಾವು ನಮೂನಿ ಮಾಡೋದು. ಅದ್ರಾಗ ಗಾಯನದೊಳಗೂ ನಮೂನಿ, ರೂಪದೊಳಗೂ ನಮೂನಿ, ಈ ವಾಸನೆ ಶೇಂಟಿನೊಳಗೂ ನಮೂನಿ, ಹೌದಿಲ್ಲ? ಅದಾವ ನಮೂನಿ ಅದಾವಿಲ್ಲ ಅವು. ಎಲ್ಲ ಇದರೊಳಗೆ ಇಂದ್ರಿಯ ಚಟ ನಮೂನಿ ಮಾಡಿ ಸುಖ ಹೊಂದಬೇಕಂತ ಏನು ಮಾಡಿರೋ ಅದರಿಂದ ಇಲ್ಲ. ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಭೋಗದಿಂದ ಸುಖ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡ್ರಿ. ಅದ್ರ ಬೆನ್ನ ಹತ್ತೆ ಎಲ್ಲ ಜನ್ಮ ಹಾಳು ಮಾಡ್ಕೊಂಡಿಲ್ಲ. ಭೋಗಗಳ ಮೀಳಿಲ್ಲದ ಸವಿಯುವ ಸವಿ ಯಾವುದು? ಪೀಳನಿಗೀಗಲೇ ರಾಜಮರಾಳ ಗತಿಮಾನಿನಿ, ಭೋಗಗಳ ಮೀಳಿಲ್ಲದೆ ಸವಿಯುವ ಸವಿ ಯಾವುದು? ಇವು ಯಾವ ಇಲ್ಲೂ ನಮ್ಗೆ ಆರಾಮಿರಾಕ್ ಬರುತ್ತಲ್ಲ, ಇವೆಲ್ಲ ಎದಕ್ಕೆ ಬೇಕು? ಒಂದು ಉದಾಹರಣೆ ನಿತ್ಯೊಳಗೆ ತಗೊಂಡು, ಅಲ್ಲಿ ನೋಡುವುದವನ, ಕೇಳುವುದವನ, ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಇಲ್ಲಲ್ಲೇ, ಅಲ್ಲಿ ಹೆಂಗೆ ಆರಾಮಿದ್ಯೆ? ಅದಿಲ್ಲೇ ಆರಾಮಿರಬಾರ್ದಾಗಿತ್ತು ನೀನು. ಅಲ್ಲಿ ಆರಾಮಿದ್ನಿ ಅಂತಾನೆ. ಯಾವ ಇಂದ್ರಿಯ ಸಂಪರ್ಕ ಹೋಗಿತ್ತು ಅಲ್ಲಿ? ಒಂದಿಲ್ಲ ಒಂದು ಇಂದ್ರಿಯ ಸಂಪರ್ಕ ಭೋಗ ಬೇಕು, ಆರಾಮ. ಅಲ್ಲಿ ಯಾವ ಇಲ್ಲಲ್ಲ, ಅಲ್ಲಿ ಎಲ್ಲೇ ಆರಾಮಿರಬಾರ್ದಾಗಿತ್ತು ಹಂಗಾರಲ್ಲಿ. ಇದರಿಂದ ಧನು ಆಕತಿಲ್ಲ. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗ ಎಲ್ಲೈತಿ, ಅಲ್ಲಿ ಧನು ಆಕ. ಧನು ಕೊಡುವು ಧನು ಹೊಂದು ಇದ್ದಲ್ಲಿ ಆಕತಿ. ಅವು ಯಾವ ಇಲ್ದಲ್ಲಿ ಧನು ಆಗೋ ಪ್ರಸಂಗನೇ ಇಲ್ಲ. ನಿದ್ದೆ ಮಾಡಿದ ದನದೀವು ಅಂತ ಅಣ್ಣವ್ರನ್ನ ಕೇಳಿ ನಾನು ಒಬ್ಬರು, ನಾನು ಬೇಸರ ಆಯ್ತಪ್ಪ ನಿದ್ದೆ ಮಾಡಿ ಅಂತ, ಹಳವರಾಯ್ತಪ್ಪ ಆರಾಮ ಆಯ್ತು ಅಂತ. ಇದನ್ನು ಮಾಡಿ ಧನು ಆಕೈತಿ. ಹಾಡೋದು ಬಾರಿಸೋದು ಧನು ಆಕೈತಿ, ನೋಡೋದು ಕೇಳೋದು, ಮೋಶ ನೋಡೋದು, ಮುಟ್ಟೋದು ಮಾಡೋದು, ಅದು ಧನು ಆಕೈತಿಲ್ಲ. ವಿಷಯೇಂದ್ರ ಸಂಪರ್ಕ ಭೋಗ ಧನುವನ್ನು ಉಂಟು ಮಾಡ್ತೈತಿ. ನಮಗೆ ಈಗ ಧನು ಆರಿಸ್ಕೋಬೇಕಾಗೈತಿ. ದಣದೇವ್ ನಾವು ಬಹಳ ಇದ್ರ ಬಗ್ಗೆ ಸುಖ ಮಾಡಿ ಸಿಗ್ತೈತೆ ಅಂತ ದಣದಿ ಎಷ್ಟೋ ಜನ್ಮ ಮಾಡಿ ಇಲ್ಲೋ ಇದನ್ನ. ಹಿಂದಕ್ಕೆ ನಾವು ದಾವತಿ ಮಾಡಿ ದಣದೇವಮ್ಮ, ದಣದೇವಮ್ಮ, ದಾರಿ ಹಿಡದೇವಮ್ಮ, ಸ್ಥೂಲ ಸೂಕ್ಷ್ಮ ಬ್ರಹ್ಮನ ನಿಜವನು ತಿಳಿದೇವಮ್ಮ, ತಿಳಿದ ನುಳಿದೇವಮ್ಮ ಅಂತ ಸಂಗಮ್ನವರು ಸೀತಮ್ಮನವರು ಪದ ಅಂತಿದ್ರು. ಇದನ್ನ ಅವ್ರು ಸತತ ಇದನ್ನ ಅಂತಿದ್ರು. ಹಂಗೆ ಹಿಂದಕ್ಕೆ ನಾವು ದಾವತಿ ಮಾಡಿ ದಣದೇವಮ್ಮ ಅಂತ. ದಣದಿ ಅದನ್ನು ಮಾಡಿ ಧನು ಆಗುವ ವ್ಯವಹಾರ. ಧನು ಕೊಡು ಧನು. ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಎಲ್ಲೈತಿ ಅಲ್ಲಿ ಧನು ಆಕೈತಿ. ಎಚ್ಚರಿಕೆ ವ್ಯವಹಾರ, ಎಚ್ಚರಿಕೆಗೆ ಅಂದ್ರೆ ಅದಿಲ್ಲ. ಯಾಕೆ ಧನು ಆಕೈತಿಪ್ಪ? ಮುಂಜಾನೆ ಸಂಜೆ ಮಟ್ಟ ಅದನ್ನ ಮಾಡಿದ್ವಿ. ಒಂದಿಲ್ಲ ಒಂದು ರೂಪದ್ದು, ಗಾಯನದ್ದು, ವಾಸನೆ ಎಲ್ಲ ನಾವು ಮಾಡಿದೀವಿ. ಒಂದು ತಪ್ಪುತ್ತಲೇ ಒಂದು ಮಾಡಿ ಕಡಿಕೆ ಏನು ಉಳಿತಪ್ಪ? ಅದ್ರ ಪರಿಣಾಮ ಧನುವಾತಿ. ಅದು ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಭೋಗ.
ಅದರಿಂದ ಏನಾಯ್ತು ಅನ್ನೋದನ್ನ ಪರಿಶೀಲನೆ ಮಾಡಲಿ, ಅದ್ರ ಬೆನ್ನು ಹತ್ತಿಬಿಟ್ಟೆ ಹಂಗೆ ಅದ ಬೇಕು, ಅದ ಮಜಾ ಮಾಡಿ ಅದ್ರ ಪರಿಣಾಮ ದನು ಆಕೈತಿ ಅನ್ನೋದು ಹೊಡಿಬಲ್ತು. ಅದಕ್ಕೆ ಅದನ್ನು ಬಿಡೋದನ್ನು ತಿಳಿದವರು ಅದನ್ನು ದನು ಆಗೋ ವ್ಯವಹಾರದಾಗ ತುಡುಗಾಕ್ ಹೋಗುದಿಲ್ಲ. ನತೇಶು ರಮತೆ ಬುಧಃ ಯೇ ಹಿ ಇಂದ್ರಿಯ ಸಂಸ್ಪರ್ಶಜ ಭೋಗಃ ಅನಿತ್ಯಃ ದುಃಖ ಯೋನಯ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಹೇಳ್ಯಾನಿದ ಮಾತು. ಅರ್ಜುನ ಅದನ್ನು ತಿಳಿದವರು ಅದರಾಗ ತೊಡಗಾಕ್ ಹೋಗುದಿಲ್ಲ. ಅವನು ಇಂದ್ರಿಯ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರಿತಾರೆ, ಉದಾಸೀನ ಆಗ್ತಾರೆ ಅದ್ರ ಬಗ್ಗೆ. ಯಾವುದೇ ಇಂದ್ರಿಯ ಇರಲಿ, ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಯಾವುದು ದನು ಆಗಬಾರ್ದು ಅನ್ನೋಂಗಿದ್ರೆ ಅದನ್ನು ಬಂದ್ ಮಾಡಿ. ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಏನದಾವಲ್ಲ ಅವು ಸುಖ ಕೊಡ್ತಾವಂತ ನಮ್ಗೆ. ಅದರ ಮ್ಯಾಗ ಪ್ರೀತಿ ಏನೈತಿಲ್ಲ ಅದ ಹುಟ್ಟಾಕ ಹಚ್ಚತೈತಿ ನಮ್ಮನ್ನ. ವಿಷೇಂದ್ರ ಸಂಪರ್ಕ ಭೋಗದ ಮ್ಯಾಗಿನ ಪ್ರೀತಿನ ನಮ್ಮನ್ನು ಜನ್ಮಕ್ಕೆ ಹಾಕೋದು. ಯಾರ್ಯಾರಿಗೆ ಎದರಾಗಿ ಯಾವ ಇಂದ್ರಿಯ ಸಂಪರ್ಕದಾಗ ಪ್ರೀತಿ ಇರ್ತೈತಿ ಅಂಥ ತಂದೆ ತಾಯಿಗಳಲ್ಲಿ ಅವರು ಹುಟ್ಟುತ್ತಾರೆ. ಅಂಥ ವಾತಾವರಣದೊಳಗೆ ಅವ್ರ ಜನ್ಮ ಬರತೈತಿ. ಯಾವ ವಿಷಯದ ಮ್ಯಾಗ ನಿನಗೆ ಪ್ರೀತಿ ಇರ್ತೈತಿ ಅಂಥ ವಾತಾವರಣದೊಳಗೆ ನೀ ಹುಟ್ಟತಿ. ಭಾಳಷ್ಟು ತಿನ್ನೋದ್ರಾಗ ಸುಖ ಸಿಗ್ತೈತಿ ಅನ್ನೋ ವಾಸನ ಇತ್ತು ಅಂದ್ರೆ, ಭಾಳಷ್ಟು ಮಕ್ಕಳು ಮರ ಹಿಡಿದ್ರೆ ಸುಖ ಸಿಗ್ತೈತಿ ಅನ್ನೋ ವಾಸನ ಇತ್ತು ಅಂದ್ರೆ, ಅದಕ್ಕೆ ಅನುಕೂಲ ಆದಂಥ ತಂದೆ ತಾಯಿಗಳಲ್ಲಿ ಅವರು ಅಲ್ಲಿ ಜನ್ಮ ತಾಳ್ಬೇಕು. ಹಂದಿ ಜಟ್ ತಿಂದ್ರು ಅದಕ್ಕೆ ಯಾಕ್ರಿ ಇದಾಗೋದಿಲ್ಲ, ಮಕ್ಕಳನ್ನ ಹಡಿದ್ರು ಎಷ್ಟು ಇದಾಗೋದಿಲ್ಲ. ಅಂಥ ಗಟ್ಟಿ ಶರೀರದಾಗ ಜನ್ಮ ತಾಳ್ಬೇಕಾಗತ್ತೆ. ಅದೇ ವಾಸನ ಕಟ್ಕೊಂಡು ಅಲ್ಲಿ ಜನ್ಮ. ಹಂದಿ ನಾಯಿಗಳ ಜನ್ಮ ಬಾರದಿಹುದೇ. ಅದೇ ವಾಸನ. ಆಡು ಬಾರಿಸೋದು ಪ್ರೇಮ ಇದ್ದು ನಾಳೆ ಅಂತಲ್ಲಿ ಅಲ್ಲಿ ಹುಟ್ಟಬೇಕು. ಅಂಥ ತಂದೆ ತಾಯಿಗಳಲ್ಲಿ ಹುಟ್ಟೆ ಹಂಗೆ ಒದರ್ಕೊಂತ ಹೋಗೋದು ಕೊರಕತ್ತಿಗತ್ತೆ. ಆಡೋದು ಬಾರಿಸೋದು ಇದು ಜಗತ್ತಿನ ಜನರಿಗೆ ವಿರುದ್ಧ ಅನಿಸ್ತೈತೆ. ಯಾಕ್ರಿ ಒಮ್ಮಿಗಿಲೆ ಹೇಳಿದ ಕೂಡ ತಿಳಿದಿಲ್ಲ. ಈ ವಿದ್ಯೆ, ಆತ್ಮವಿದ್ಯೆ ಬಹಳ ಕಠಿಣ ಅದ. ಇದು ಎಲ್ಲೋ ಒಬ್ಬ ಧೀರರಿಗೆ ಕೆಲಸ ಅದ. ಇದು ಪಸಗಿ ಬೀಳೆ ಇದ್ದವ ಅವ ಧೀರ. 5 ಇಂದ್ರಿಯಗಳ ವ್ಯಾಮೋಹಕ್ಕೆ ಬೀಳೆ ಇದ್ದವ ಯಾರದಾರ? ಅವ ವಿವೇಕವಂತ, ಅವಾಗ ಜ್ಞಾನಿ ಅಂತಾರೆ. ಏನು ಬೇಕಾದೈತೆ ಅಂದ್ರು ಶಬ್ದ, ಸ್ಪರ್ಶ, ರೂಪ, ರಸ ಎಂದೋ ಅವುಗಳಿಂದ ಕಡೆಗಣಿಸಿ ನಿಂತವ ಅವ ಯೋಗಿ. ಅದ್ರ ವ್ಯಾಮೋಹವನ್ನು ಬಿಟ್ಟು ತಡೆಯಲಿಕ್ಕೆ ಬೀಳ್ತಿ ಮಬ್ಬಿಗೆ. ಮಬ್ಬಿಗೆ ಬೀಳೆ ಇದ್ದವ್ರು ಯಾರು? ರೂಪಕ್ಕೆ ಬೀಳೆ ಇದ್ದವ, ಗಾಯನಕ್ಕೆ ಬೀಳೆ ಇದ್ದವ. ಆಹಾ ಅಂತಿ. ರುಚಿ ನೋಡಿದ ಕೂಲೆ ಆಹಾ ಅಂತಿ. ವಾಸನೆ ನೋಡಿದ ಕೂಲೆ ಯಾಕ್ರಿ ಚಹಾ ಚಲೋ ಆಗಿತ್ತಪ್ಪ, ಇದು ಎಲ್ಲಿ ಆಯ್ತು, ಎಲ್ಲಿ ತಂದ್ವಿ ಇದನ್ನು, ಚಹಾ ಕೊಟ್ಟು ಮಸ್ತ್ ಐತಿ ಇದು ಹೌದಿಲ್ಲ, ಭಾಳ ರುಚಿಕಟ್ಟೈತಿ ನೋಡಿದಂತ. ಯಾವನ ನೋಡ್ರಿ ನೀವು ರುಚಿಯಾದ ಪದಾರ್ಥ ಯಾವ ಅಂಗಡಿಯಾಗ ತಂದಿದ್ದು, ಎಲ್ಲಿ ಸಿಗ್ತೈತಿ ಇದು ಹುಡುಕತಾನ ಅವನು. ಅಲ್ಲೇ ಹೋಗಕ್ಕೆ ಹಸ್ತೈತೆ ಅತ್ತಾಗಿಂದ. ಆ ಅಂಗಡಿಯಾಗ ಇತ್ತಂದ್ರೆ ಅಲ್ಲಿಗೆ ಹೋಗತ್ತೆ ಅದ ಟೈಮ್ಗೆ. ಆ ಟೈಮಿಗೆ ಬಜ್ಜಿ ಚಲೋ ಮಾಡ್ತಾರಿಲ್ಲ ಅಂತ. ಇಲ್ಲಿ ಒಂದು ಸ್ಪೆಷಲ್ ಐತಿ ಯಾದವಾಡದಾಗ ಒಂದು ಅಂಗಡಿ ಬಜ್ಜಿ ಮಾಡೋದು ಸ್ಪೆಷಲ್ ಹೋಗ್ತಾರ ಅಲ್ಲಿ. ಕೆಲವು ಮಂದಿ ಗೊತ್ತೈತಿ, ನನಗೊಬ್ರು ಹೇಳಿದ್ರು ಅದು ಹಿಂಗೆ ಪಾಳೆ ಇಲ್ಲೇ ಯಾದವಾಡದಾಗ ಬಜ್ಜಿ ಮಾಡ್ತಾನ. ಬಜ್ಜಿಗೆ ಹೋಗ್ತಾರಲ್ಲಿ ಕಡ್ಡಿ ಕುಡ್ದಾವ ಹೇಳಿದವ, ಭಾರಿ ಸ್ಪೆಷಲ್ ಮಾಡ್ತಾನ್ರಿ, ನೀವು ಹೋಗಿದ್ರಿಲ್ರಿ ಆಚಾರ? ಇರೋದು ನೋಡವ ಯಾವ್ದು ಅಜ್ಜಾರ ಹೋಗಿದ್ರೇನ್ರಿ ಅಂದವ. ಇಲ್ಲ ಮರ ನಾ ಎಲ್ಲಿ ಹೋಗ್ಲಿ, ಭಾರಿ ಸ್ಪೆಷಲ್ ಮಾಡ್ತಾನ ಒಬ್ಬ ಬಜ್ಜಿ. ಅಂದ್ರೆ ಅಲ್ಲಿಗೆ ಹೋಗುದದ ಆ ಟೈಮ್ಗೆ. ಅಂದ್ರೆ ಅಲ್ಲೇ ಪಾಳೆ ಪಡ್ ಮಾಡ್ತಿದ್ದಪ್ಪ ಪ್ರೊಫೆಸರ್ ಧಾರವಾಡದಾಗ. ಇಲ್ಲಿ ಗಿಡ್ಯಾಳ ಬ್ಯಾಂಕ್ ನಿಂತೇಲಿ ನಾವು ಕಾಲೇಜ್ ಮುಗಿಸಿ ಬಂದು ಅದನ್ನು ಮಾಡಕತ್ರ ಏನು ಪಾಳೆ ಹಚ್ತಿದ್ರು ಅಲ್ಲಿ ಮಂದಿ, ಜಗ್ ಪಾಳೆ. ನನಗೂ ಒಮ್ಮೆ ಕರ್ಕೊಂಡು ಹೋದ್ರು ಒಬ್ಬರು ಹಿಂಗೆ, ಬರ್ರಿ ಇಲ್ಲಿ ಹೋಗೋಣ ಅಂತ. ನರೇಂದ್ರ ಗಂಗಾಧರ್ ಅಂತಿದ್ದವ, ತೀರ್ಕೊಂಡು ಅವ್ನು ಬಸ್ ತೀರ್ಕೊಂಡಲ್ಲ. ಬರೀ ಅಣ್ಣಾರ ಹೋಗೋಣಲ್ಲಿ ಅಂತ ಕರ್ಕೊಂಡು ಹೋದ್ರ ಬಸ್ಲಿಂಗಪ್ಪ ಗಂಗಾಧರ ಕರ್ಕೊಂಡು. ಇಲ್ಲಿ ಪಡ್ಡು ನೋಡ್ಬರಿ ಇಲ್ಲಿ. ನಾವು ಏನು ಪಾಳೆ ಮನೆ ಹಂಗ ಪಾಳೆ ಪಡ್ಡು ಮಾಸ್ತರ ಕೊಡಾಕ್ ಪುರ್ಸೊತ್ತಿಲ್ಲ ಹೋಗಂಗ.
ಪಡ್ ಮಾಸ್ತರ್ ಕಾಲೇಜ್ ಮುಗಿಸಿ ಅದನ್ನ ಮಾಡ್ತೀನಿ. ಅವು ಪಿಕ್ಸರ್ ಹಾ ಚಟ ಬಿಟ್ಟ ಪಿಕ್ಸರ್ ಚಟಾರಿ ಅದ ಆ ನಮೂನಿ ತೊಗೊಂಡ್ಬಿಡ್ತೈತಿ ಹೆಸನ. ಹಂಗೆ ಎಲ್ಲ ಹೆಸನ ಅದಾವ ನೋಡು. ಕುಡಿ ಚಟ ಇದ್ದದ್ದು ಮತ್ತು ಅಲ್ಲಿ ಓಡ್ತಾವ. ಹೌದಿಲ್ಲ, ಯಾವ ಚಟ ರುಚಿ ಇರ್ತೈತಿ ಅಲ್ಲಿ ಓಡ್ತಾವ. ಹಂಗಾರ ಹೋಗುದ. ಒಂದೊಂದು ಎಲ್ಲಿ ಸಾಮಾನು ಸಿಗ್ತೈತಿ ಅಲ್ಲಿಗೆ ಹೋಗ್ತಾರ, ಅಲ್ಲಿಗೆ ಹೋಗಿ ಪಾಳಿ ಹಚ್ಚಿರ್ತಾರೆ. ಆ ಪೇಡೆದ ಅಂಗಡಿಗೆ ಹತ್ತಿದ್ರಲ್ಲ ಚಾಕು ಶಿಪ್ಪ, ಅಲ್ಲಿ ಬೇರೆ 5-6 ರೂಪಾಯಿ ಮುಂಜಾನೆ ಎದ್ಕೂಲಿ ಇಂತಿಷ್ಟ ಕಲಾಸ ಆಗಿಬಿಡ್ತದೆ. ಇಂತಿಷ್ಟ ಮಾಡ್ತಿದ್ರು ಅವರು. ಬೆಳಗ್ಗೆ ಹೋಗಿ ಪಾಳೆ ಹಚ್ಚಿದಾಗ ಸಿಗುದಿಲ್ಲ ಅಂದ್ರೆ ಇಲ್ಲ ಲಿಮಿಟೆಡ್ ಏನು. ಹಂಗೆ ಅದ್ರ ಬೆನ್ನು ಹತ್ತಿದ ಕೂಡಲೇ ತಿರ್ಗಾಕ ಹಸ್ತೈತೆ ಅಂತ. ಇದು ಬಾಳೆದಾಗ ಸುಖ ಸಿಗ್ತೈತೆ ಅಂತ ಇಲ್ಲಿ ಬಂದು ಬಾಳೆ ಹಚ್ಚಿನಿ, ನನಗೆ ಯಾವಾಗ ಸಿಗ್ತೈತೆ ವಯಸ್ಸಂತ. ಹೌದಿಲ್ಲ, ಅಂಥ ಅನುಕೂಲ ಆದಂಥ ವಾತಾವರಣದ ಬಂದು ಇಂಥ ಸಿಗ್ತೈತೆ ಅಂತ. ಸಿಕ್ಕಿತ್ತು ಸಿಗಾಕಿಲ್ಲ ಅಂತ. ಸಿಕ್ಕೈತೇನ ಅಂತಂದ್ರೆ ಎಲ್ಲೋ ಒಬ್ಬ ವಿಚಾರ ಮಾಡವ ಇದ್ರಾಗ. ನಾವು ಅದರಿಂದ ಹಿಂದೆ ಸರ್ಕೋತಾನೆ. ವಿಷಯದ ಸಂಪರ್ಕ ಭೋಗಕ್ಕಾಗಿ ಜನ್ಮ ಜನ್ಮಾಂತರ ತಿರ್ಗಾಕತ್ತೇವ್ ನಾವು. ಅದರಿಂದ ಉಂಡು ಸುಖ ಉಳ್ದೈತೇನೋ, ಅದು ನಿತ್ಯ ಐತೋ ಅದು ಅನಿತ್ಯ ಐತೋ ನೋಡ್ಕೊ. ಎಷ್ಟು ಜನ್ಮ ಹಾಳು ಮಾಡ್ಕೊಂಡೆ ಅದಕ್ಕಾಗಿ. ತನು ಅನೇಕವನು ಇತ್ಯ ಭವಂಗಳಲ್ಲಿ. ಅದಕ್ಕಾಗಿ ವಿಷಯದ ಸಂಪರ್ಕ ಭೋಗಕ್ಕಾಗಿ ಎಷ್ಟೋ ಶರೀರ ಹಾಳಾಗೋದು. ನಿಜವನ್ನು ತಿಳ್ಕೊಳ್ಳಿಕ್ಕೆ ಇದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲಲ್ಲೋ. ನಿನಗೊಂದು ದೇಹವಿದನ್ನು ತೊಟ್ಟು ತಪವಂತು ಗಣಶಂಭುಲಿಂಗವಾಗಿರಲಲ್ಲೇ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ ಅಂತ. ಇದ್ರ ಮ್ಯಾಗಿನ ಮೋಹ ಇಟ್ಕೊಂಡು ಕುಂತಿಯಲ್ಲ, ಭಾಳ ದಿನ ಇನ್ನ ಬದುಕಿದ್ದಕ್ಕೂ ಉಪಯೋಗ ಆಗ್ಬೇಕಿಲ್ಲ ನೀ. ಹೌದಪ್ಪ, ಬದುಕಿದ್ದಕ್ಕೂ ಸಾರ್ಥಕ ಆಗ್ಬೇಕತ್ತವ ಅಂದ್ರೆ ಎದಕ್ಕೆ ಬದುಕಬೇಕಾಗೈತಿ? ನಿನ್ನ ನಿಜವನ್ನು ನೀ ತಿಳ್ಕೊಳಿಕ್ಕೆ. ತತ್ವಜ್ಞಾನದ ಪ್ರಾಪ್ತಿಗಾಗಿ ಬದುಕು, ಬದುಕುವುದಕ್ಕಾಗಿ ತಿನ್ನು. ಬದುಕು ಮತ್ತು ಆರೋಗ್ಯವಾಗಿ ಇಟ್ಕೊಂಡು ಬದುಕಬೇಕು. ಅದ್ರ ಬ್ಯಾನಿಯಾಗಿ ಬದುಕಿರೋ ಉಪಯೋಗ ಇಲ್ಲ. ಮತ್ತು ಅದ್ರ ಭಾಳ ದಿನ ಬದುಕಿರು, ಶರೀರ ಆರೋಗ್ಯವಾಗಿರ್ಬೇಕು, ಆಯುಷ್ಯ ವೃದ್ಧಿ ಆಗ್ಬೇಕಂತ ಎದರ ಸಂಬಂಧಪ್ಪ ಮಾಡೋದು? ನಿಮ್ಮನ್ನು ನೀವು ತಿಳ್ಕೊಳ್ಳೋ ಸಂಬಂಧ. ಏನು ಸಾರ್ಥಕ ಆಯ್ತು ನೀ ಬದುಕಿದ್ದಕ್ಕೂ? ಅಜ್ಞಾನಿಯಾಗಿ 100 ವರ್ಷ ಬದುಕಿರೋದಕ್ಕಿಂತ ಜ್ಞಾನಿಯಾಗಿ 3 ವರ್ಷ ಬದುಕುವುದು ಲೇಸು ಅಂದರು. 100 ವರ್ಷ ಬದುಕ್ಯಾರ ಏನು ಮಾಡಿದ ಕಮಾಯಿಪ್ಪ ನೀನು? ಏನು ಮಾಡಿದಪ್ಪ ಇಲ್ಲಿ ಬದುಕಿ? ಏನು ಹೇಳ್ತಾನ ನಾವು? ಗೊತ್ತಾಗಲಿಲ್ಲ ಬಿಡ್ರಿ, ನಾವು ಸುಳ್ಳ ಗೊತ್ತು, ಇಷ್ಟು ದಿನ ಬದುಕಿದೀವಿ, ಯಾರು ಹೇಳಲಿಲ್ಲದಂತ. ನಿನ್ನ ಬದುಕಿಗೆ ಸಾರ್ಥಕ ಆಗ್ಬೇಕಂತ ನಾವು ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ ನೀ ಎಷ್ಟು ದಿನ ಬದುಕಿದ್ದಕ್ಕೂ ಸಾರ್ಥಕ ಆಗ. ತಿಳ್ಕೊಂಡವರು ತಿಳಿದ್ರೆ ನಿನ್ನ ಬದುಕಿಗೆ ಸಾರ್ಥಕತೆ ಆತ. ನೋಡ್ರಿ, ನೀವು ಮಹಾತ್ಮರದವರೆಲ್ಲ ಅಗ್ರಿ ಸಣ್ಣ ವಯಸ್ಸಿನಾಗೆ ಶರೀರ ಬಿಟ್ಟಾರ. ಶಂಕರಾಚಾರ್ಯ 32 ವರ್ಷಕ್ಕೆ ಅಂದ್ರೆ ಶರೀರ ಬಿಟ್ರು ಅವರು. ಅಷ್ಟರೊಳಗೆ ಎಲ್ಲ ಮುಗಿಸ್ಕೊಂಡ್ರು. 32 ವರ್ಷ ಶಂಕರಾಚಾರ್ಯ. ಇಡೀ ಮತ್ತಲ್ಲಿ ಅವಾಗ ಇಲ್ಲಿ ವಾಹನ ಸೌಕರ್ಯ ಇದ್ದಿದ್ದಿಲ್ಲ. ಅಷ್ಟರೊಳಗೆ 32ನೇ ವಯಸ್ಸಿನಾಗ ಎಲ್ಲ ಮುಗಿಸಿದ್ರು ಅವರು. ಹೌದಿಲ್ಲ, ಭಾಳ ವಯಸ್ಸಿಲ್ಲ. ರಾಮತೀರ್ಥರು ಭಾಳ ದಿನ ಬದುಕಲಿಲ್ಲ ಅವರು. ಹೌದಿಲ್ಲ, ಸಣ್ಣ ವಯಸ್ಸಿನಾಗ ಶರೀರ ಬಿಟ್ಟರು ಅವರೆಲ್ಲ. ಅಷ್ಟರಾಗ ಕೆಲಸ ಮಾಡಿಕೊಂಡ್ರು. ನಾವು ಇಷ್ಟು ದಿನ ಬದುಕಿರು ಏನು ಮಾಡ್ಕೊಂಡಿದ್ದೀವಿ? ಈ ಬದುಕೇನು ಮಾಡಿದೆ ಇಲ್ಲಿ? ಸುಳ ಮುದುಕಾಗಿ ಮೆರೆದೆಲ್ಲೂ ಹುಚ್ಚು ಮರುಳೆ, ಭೋಗಲಂಪಟ ಸುಖ ಘನವು ಭವ ರೋಗದಿ ಅದೆಲ್ಲೋ ಮರಣಕ್ಕೇನು ಅಂತ ಶರೀಪುರ ಅಂದರು. ಹೋಗುತ್ತಿರುವುದು ಕಾಯ ವ್ಯರ್ಥ. ಬರೇ ಇದನ್ನ ಮಾಡಿದೆಲ್ಲೋ ನೀನು. ಇದ ವ್ಯಸನದಾಗ ಹೋತಲ್ಲ ನಿನ್ನ ಶರೀರ ಬಿಡು ಮುಂದೆ ಅದ ನೆನಪಿನಾಗ ಮತ್ತೆ ಅದಾಗಿಬಿಟ್ಟದು. ಅದರ ಮ್ಯಾಗ ಪ್ರೀತಿ, ವಿಷಯದ ಸಂಪರ್ಕ ಭೋಗದ ಮ್ಯಾಗ ಪ್ರೀತಿ ವಾಸನ ಇಟ್ಕೊಂಡು ಶರೀರ ಬಿಟ್ಟೆ ಅಂದ್ರೆ ಮತ್ತೆ ಅಲ್ಲೇ ಹುಟ್ಟಾಕಸ್ತದೆ. ಎಳ್ಕೊಂಡು ಹೋಗಿ ಅಲ್ಲೇ ಹುಟ್ಟಿಸ್ತದೆ ನಿನ್ನ. ಅಂಥ ಕರ್ಮಗಳನ್ನು ಮಾಡಾಕಸ್ತೈತಿ, ಅಲ್ಲೇ ತೀಕಾಕಸ್ತೈತಿ. ಏನು ಅದಕ್ಕೆ ಆ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ. ಹುಟ್ಟಲಿಕ್ಕೆ ಕಾರಣ ಆದಂಥ ಆಗುವಂಥ ವಾಸನೆಗಳೇನೇನದವ ಅವನು ಈಗ ಮನುಷ್ಯನ ಜನ್ಮದಾಗ ಇವನ ನಾಶ ಮಾಡ್ಕೊಳಿಕ್ಕೆ ಬರ್ತೈತಿ. ವಾಸನೆಗಳನ್ನು ನಾಶ ಮಾಡ್ಕೊ ವಿವೇಕದಿಂದ.
ಅದನ್ನು ನೀವು ಮಾಡಲಿಲ್ಲ ಅಂದ್ರೆ ನಿನ್ನನ್ನು ಎಲ್ಲೆಲ್ಲಿ ಹುಟ್ಟಾಕ ಹಚ್ತೈತಿ, ಏನೇನು ಅನುಲಿ ಮಾಡಕ್ಕೆ ಹಚ್ತೈತಿ ಹೇಳಕ್ಕೆ. ಈಗ ಮನುಷ್ಯನ ಜನ್ಮದಾಗ ಇದರಿಂದ ಪಾರಾಗಕ್ಕೆ ಬರ್ತೈತಿ, ಅವಕಾಶ ಐತಿ. ಈ ವಾಸನೆಗಳನ್ನು ನಾಶ ಮಾಡ್ಕೋ ಸಮೂಲವಾಗಿ. ಒಳ್ಳೆ ಇದು ಎಚ್ಚರ ಆಗಿಲ್ಲ ಅಂತ ಏನು ಸುಮೂರ್ತೆ ಒಳ್ಳೆ ಸಮಯ ಇದು, ಇದರಿಂದ ಪಾರಾಗಾಕ ಏನು ಎಚ್ಚರ ಆಗ. ಅಟೆನ್ಷನ್ ಅಂದ ಎಚ್ಚರ ಆಗಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದಾಗ ಎಚ್ಚರಿಗೊಳಿಸು. ನಾವು ಇದನ್ನು ಎಚ್ಚರ ಆಗ್ಬೇಕಾಗೈತಿ. ಇಲ್ಲ ಮತ್ತೆ ಮಬ್ಬಿಗೆ ಬೀಳಕ್ಕೆ ಹೋಗಬೇಡ ಅಂತ ಮಹಾತ್ಮ ಎಚ್ಚರಿಗೊಳಿಸ್ತಾರೆ, ಬೀಳಬೇಡ ಮಬ್ಬಿಗೆ ಅಂತ. ಮತ್ತೆ ತಿರುಗಬೇಕಾಗೈತಿ, ಜನ್ಮ ಅಂತ ತಿರುಗಬೇಕಾಗೈತಿ. ಈ ಒಂದು ಈ ವಾಸನ ನಾಶ ಆಗೋದು ಭಾಳ ಕಠಿಣ. ಎಲ್ಲ ಹೊರಗೆ ಬಿಟ್ಟೇನಂದ್ರೆ ಒಳಗೆ ಹಂಗೆ ಕುಂದಿರ್ತೈತೆ ಅದು. ಏನು ಆ ಇಂದ್ರಿಯ ಸಂಪರ್ಕ ಹೋಗೋ ವಾಸನೆಗಳು ಏನದ ಹೊರಗೆ ನೀ ಬಿಟ್ಟೇನಂದ್ರೆ ಒಳಗೆ ಸುಪ್ತ ರೀತಿ ಒಳಗೆ ಹಂಗೆ ಏನು ಅದು ನಾಶ ಆಗೋಲ್ಲ. ಅಂತಃಕರಣ ಸ್ವಚ್ಛನ ಆಗೋದಿಲ್ಲ. ಅಂತಃಕರಣ ಸ್ವಚ್ಛ ಆಗದ ಹೊರತಾಗಿ ನಮ್ಮನ್ನು ನಾವು ತಿಳ್ಕೊಳಕ್ಕೆ ಬರೋದಿಲ್ಲ. ಯಾಕೆ ನಮಗದು ಅನುಭವ ಪೂರ್ವದಂದ್ರೆ ವಾಸನೆಗಳು ಅದಾವ ಒಳಗೆಲ್ಲ. ಭೋಗ ವಾಸನೆಗಳು ಸುಪ್ತ ರೀತಿ ಒಳಗದಾವ. ಅವು ಎಳ್ಕೊಂಡು ಹೋಗ್ತಾವ, ಅಲ್ಲೇ ಅವನು ಕೇಳಾಕ ಹಚ್ತಾವ, ಕುಂಡ್ರಾಕ ಹಚ್ತಾವ, ತೇಕಾಕ ಹಚ್ತಾವ. ಅಲ್ಲೇ ಯಾರ್ಯಾರಿಗೆ ಯಾರ್ಯಾದ್ರಾಗ ಸುಖ ಬುದ್ಧಿ ಐತಿ ಅಲ್ಲೇ ಎಳ್ಕೊಂಡು ಹೋಗ್ತೈತಿ ಆ ವಾಸನ, ಅಲ್ಲೇ ಸುಡ್ದಾಡಕ್ಕೆ ಹಚ್ತೈತಿ. ಮತ್ತು ಪೂರ್ಣ ಈ ವಾಸನೆಗಳನ್ನು ನಾಶ ಮಾಡಿಕೊಂಡು ಮುಕ್ತ ಆಗ್ಬೇಕು ಅನ್ನೋದು ಬೇಕಲ್ಲ, ಅದೊಂದು ಪುಣ್ಯ ಬೇಕಲ್ಲ. ಈ ವಾಸನೆಗಳನ್ನು ಸ್ವಲ್ಪ ಉಳಿಯದಂತೆ ವಾಸನೆ ಯುರಿಸದೆ ಅವಾಗ ಮನಸ್ಸು ಏಕಾಗ್ರಕತಿ. ನಮ್ಮ ಇರುವಿನ ಅನುಸಂಧಾನ ಮಾಡಕ್ಕೆ ಬರ್ತೈತಿ. ಮನಸ್ಸು ಏಕಾಗ್ರ ಆಗುಲೇ ಇರುವಿನ ಅನುಸಂಧಾನ ಮಾಡೋಕ್ಕಾಗೋದು. ಮನಸ್ಸಿನ ಏಕಾಗ್ರತೆಗೆ ಅಡ್ಡಿಯಾಗುವಂಥ ವಾಸನೆಗಳೇನದ ಅವನ್ನೆಲ್ಲ ಸಮೂಲವಾಗಿ ನಾಶ ಮಾಡ್ಬೇಕು. ಎಲ್ಲ ಮಾಹಿತಿ ಆಗಿದೆ, ಆದರೆ ವಾಸನ ನಾಶ ಆಗಿಲ್ಲ. ಹಿಂದಿನ ಮುಂದಿನ ಬಲಾದಿ ವಾಸನೆಗಳೇ ಮುಂಬರುವುದರಿಂದ ಆಗದಾಗದು ಹೊರ ವಿವೇಕಿಗೆ ಮುಕುತಿ ಅಂತ ಬೇಕಾದಂಗೆ ಹೇಳ್ತಾನೆ. ಇನ್ನೊಬ್ಬರ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡುವಂಗ ಯುಕ್ತಿಗಳನ್ನು ಎಲ್ಲ ಹೇಳ್ತಾನೆ. ಆದರೆ ಅದನ್ನು ತನಗೆ ಲಾಗೂ ಮಾಡ್ಕೊಳಕ್ಕಾಗಂತ. ಇನ್ನೊಬ್ಬರಿಗೆ ಪರೋಪದೇಶಿ ಪಾಂಡಿತ್ಯರ ರಗಡೈತಿ, ತನಗೆ ಲಾಗೂ ಮಾಡ್ಕೊಳಕ್ಕಾಗೋದಿಲ್ಲ. ಮತ್ತು ಆ ವಾಸನಾದ ಬೆನ್ನು ಹತ್ತಿ ತಿರುಗ್ತ ಏನು ಒಂದು ಚಟ ಬಿಡು ಕಿಮ್ಮತ್ತಿಲ್ಲ. ಜ್ಞಾನದ ಮಾತು ಮಾತಾಡ್ತಾನೆ, ಹೇಗ್ರಿ ಚಟಾದಿನ ಹಾಕೊಂಡು ಕುಂತಾನ. ಅದರ ಅಧೀನ ಬಿಡು ಪುರುಷತ್ಲಿ ಬೇಕಪ್ಪ ನನಗೆ. ಶರೀರ ಕುಡ್ದ ಹೇಳೋದು ಶಾಸ್ತ್ರ. ಯಾಕ್ರಿ ಇದರಿಲ್ಲ ಕಳ್ಳು ಮತ್ತೆ ಬೇರೆ ಕಳ್ಳು ಹಾಕಿರೂ ಬಿಡ್ಲಿಲ್ಲ. ಹೌದಿಲ್ಲ, ಶರೀರ ಕುಡ್ದ ಹೇಳೋದು ಶಾಸ್ತ್ರ. ಅದರ ಅಧೀನ ಹಾಕೊಂಡು ಹೇಳುದನ ಭಾಳ ಪಾಂಡಿತ್ಯ. ಅವ್ರ ಚಟಾದಿನ ಹಾಕೊಂಡು ನೋಡು, ಗ್ರಂಥಗಳನ್ನು ಬರೆದ್ರು, ಎಲ್ಲ ಬರೆದ್ರು ಸುಧಾ ಚಟಾದಿನ. ಅದು ಜ್ಞಾನ ಎಲ್ಲಿ ಆಗ್ಬೇಕು? ಮತ್ತೆ ಮೈಯಾಗ ಬಂದು ವ್ಯಕ್ತಪಡಿಸೋರು ಏನಪ್ಪ ನನಗೆ ಆಗಲಿಲ್ಲ. ಬರ್ದಾರ ಪ್ರತ್ಯಕ್ಷ ಬಂದಿಲ್ಲೇ ನಿರಂಜನಪ್ಪ ಅವ್ರಿದ್ರ ಬಂದು ವ್ಯಕ್ತ ಮಾಡಿದ. ಬರ್ದಾವ ಬೇಕಾದಂಥ ಪಂಡಿತರು ಬಂದು ನನಗೆ ಆಗಲಿಲ್ಲ ಇದು. ಚಟಾದಿನ ಹಾಕೊಂಡು ಕುಂತೀವಿ ನಾವು. ಏನು ಭಾಳ ಕಠಿಣ ಅದ ಏನು ಶಾಸ್ತ್ರ ಹೇಳೋರು ಸಂಭಾಯ್ತಿರ್ತಾರಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಅಂತಿದ್ರ. ಏನ್ರಿ ಭಾಳ ಲಪುಟ್ರು ಇರ್ತಾರ ಸಾಮಾನ್ಯ ಜನರಿಗಿಂತ. ಏನು ಎಲ್ಲೋ ಒಬ್ಬ ಇದರಿಂದ ಕೋಟಿ ಜನಗಳಲ್ಲಿ ಒಬ್ಬ ಏನು ಇದರಿಂದ ಪರಾಗೋದಂದ್ರೆ ಅದಲ್ಲಿ ಬಾಕಿ ಉಳಿದೈತಿ. ಕೋಟಿಗೊಬ್ಬ ಶರಣ ಅಂತಾರೆ. ಶರ ಅಂದ್ರೆ ಕಾಮನ ಕಾಟ ತಪ್ಪಿಸ್ಕೊಂಡವು. ಶರ ಅಂದ್ರೆ ಬಾಣ. ಕಾಮನ ಹೂಬಾಣದ ಗಾಯವನ್ನು ಮಾಸ್ಕೊಂಡವ, ಅವಾಗ ಶರಣ ಅಂತಾರೆ. ಕೋಟಿಗೊಬ್ಬವ. ಅದನ್ನು ಜನ್ಮಾಂತರ ಮಾಸಕ್ಕಾಗುವಲ್ಲ. ಗೊತ್ತಾಗದಂಗ ನಮ್ಮನ್ನು ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ ಅಂತ ನೋಡಿದ ಕೂಡಲೇ ನಿನಗೆ ಹೊಡೆದಂಗೆ ಆಕೈತಿ ಒಳಗೆ. ಯಾಕ್ರಿ? ಯಾಕೆ ಅದನ್ನು ಮಾಡಿದ್ದು ಮಟ್ಟಿದ್ದು ನೆನಪಾಕೈತಿ ಎಲ್ಲ. ಏನು ಅದಕ್ಕೆ ಈ ಚಟಾದಿನದಿಂದ ಬಿಡುಗಡೆ ಆಗ್ತೈತಿ. ಎಲ್ಲ ಬಂದ್ವು ಒಂದು ಚಟ ಎಲ್ಲ ಒಂದಕ್ಕೆ ಬಿದ್ದಂದ್ರೆ ಅಷ್ಟಕ್ಕೂ ಬೀಳತಿ, ಅಷ್ಟು ಸೆಳಿವಿಗೆ ಬೀಳತೀನಿ ನೀನು ಒಂದಕ್ಕೆ ಬಿತ್ತಂದ್ರೆ.
ಯಾವುವು ಬರಬಾರ್ದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ವಾಸನೆಗಳು ಪೂರ್ಣ ನಾಶ, ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೊ. ಶಿವಾನಂದರು ಏನು ಮಾಡಿದ್ರು? ವಾಸನ ನಾಶ ಮಾಡ್ಕೊಂಡು ಸಮಾಧಿ ಹೊಂದಿದ್ರು ಇಲ್ಲಿ. ವಿಷಯ ದಶಿಂದ ಮಂದಿ ಕೂಡ ಬಡದಾಡ ಅವ್ರಿಗೆ ಶಿವಾನಂದರ ಮಣಿತಾಂದವರು ಅಂತ ಹೆಂಗೆ ಅನ್ಬೇಕು ಹೇಳ್ರಿ? ಯೋಗಿ ಕುಲದವ್ರಾದ್ರೆ ಯೋಗದ ಕೆಲಸದಾಗ ತೊಡಬೇಕಿಲ್ಲ. ಶಿವಾನಂದರು ಏನು ಹೊಂದಿದ್ರು ಅದನ್ನು ಆ ಮಾರ್ಗ ಹಿಡಿಬೇಕಿಲ್ಲ. ಯಾರದಾರೆ ಅದನ್ನು ಮುಂದುವರ್ಸ್ಕೊಂಡು ಹೋದವ್ರು ಯಾರದಾರೆ? ಆ ಪರಂಪರೆ ಎಲ್ಲದೈತಿ? ಎಲ್ಲಾರ ಐತೆ ನೋಡಿ ಜಗತ್ತು ನೋಡಿ. ಜ್ಞಾನ ಪರಂಪರೆ ಮುಂದುವರೆದೈತೆ. ಅದು ಎಲ್ಲಿ ಸಿಗೋದಿಲ್ಲ ನಿಮಗೆ. ಹೊರಗಿಂದ ಏನಾರ ಕಲಿಯವ್ರು ಹೊರತು ಒಳಗಿಂದ ಕಲಿಯಾಕೋಲ್ರಿ ನೋಡಿ. ನಿದ್ದೆ ಮಾಡ್ಬೇಕಾದ್ರೆ ಏನು ಮಾಡಿದ್ರಿ ನೀವು ಅಂದರೆ, ಏನಾರ ಮಾಡಕ್ಕೆ ಹೋಗಿ ಏನಾರ ಹಾಕೊಂಡು ಕುಂಡಿರ್ತೀವಿ. ಆರಾಮ್ ಏನು ಮಾಡಲೇ ಇದ್ದಾಗ ಗೊತ್ತಾಗಿತ್ತು, ಏನಾರ ಮಾಡಿದಾಗ ಗೊತ್ತಾಗಿತ್ತು ನಿಮಗೆ. ಏನಾರ ಮಾಡಬೇಕಪ್ಪ ಅಂತ. ಎದ್ರ ಸಂಬಂಧಪ್ಪ ನೀ ಏನಾರ ಮಾಡೋದು? ಆರಾಮ್ ಇರಾಕೋ ಏನದ ಸಂಕಟ ಹೊಂದಕ್ಕೋ ನೀ ಏನಾರ ಮಾಡೋದು? ಆರಾಮ್ ಇರ್ಬೇಕಂದ್ರೆ ಏನು ಮಾಡೋಂಗಿಲ್ಲ. ಸುಮ್ಮನೆ ಇದ್ದಾಗ ಅದು ಅನುಭವ ಬರ್ತೈತಿ. ಏನಾರ ಮಾಡಿದ್ರೆ ಆರಾಮ್ ಕಳ್ಕೊತೀನಿ. ಮತ್ತು ಏನು ಮಾಡ್ಬೇಕಪ್ಪ ಅಂತ ಕೇಳ್ತಾನೆ. ಏನಾರ ಮಾಡಬೇಕಂತ ನಾವು ಅದನ್ನು ಏನಾರ ಮಾಡೋದು ಹಗರಾಗೈತಿ. ಸುಮ್ಮನೆ ಇರೋದು ಕಠಿಣ ಆಗೈತಿ. ಮಾಡೋಲ್ಲೇ ಸುಮ್ಮನೆ ಇರೋದು ಕಠಿಣ ಆಗೈತಿ. ಅದಕ್ಕೆ ನಮ್ಗೆ ಇದು ಅನುಭವ ಬರೋದು. ಸುಮ್ಮನಿರು ಮನವೇ ಸುಮ್ಮನಿರು, ಅಮ್ಮನಳಿದು ಸುಮ್ಮನಿರು, ಸುಮ್ಮನಿದ್ದೇನೆಂಬ ಅಮ್ಮನಳಿದು ಸುಮ್ಮನಿರು ಅಂತ. ಸುಮ್ಮನೆ ಇರೋದು ಕಲಿಯೋ ಅಂತ. ಯಾರು ಸುಮ್ಮನೆ ಇರಾಕ ಯಾರಿಗೆ ಹಾಕ್ತೀರಿ? ಮಕ್ಕಳನ್ನ ಕಲಿಯಾಕ ಸುಮ್ಮನೆ ಇರಿಸೋದ್ರ ಸಂಬಂಧ, ಸುಮ್ಮನೆ ಮನಸ್ಸನ್ನು ಸುಮ್ಮನೆ ಇರಿಸೋ ಸಂಬಂಧ ಏನಾರ ಕಲಿಬೇಕಂತ. ಏನಾರ ಕಲ್ತ್ರೆ ಏನಾರ ಹಾಕಿ ಸುಮ್ಮನೆ ಇರೋದು ಕಲೀಲಿಲ್ಲ ಅಲ್ಲೋ ನೀನು. ಶಾಲಿ ಕಲಿಯೋದು ಅದ್ರ ಸಂಬಂಧ ಸುಮ್ಮನೆ ಇರ್ಸಾಕುವ ಏನ? ಏನಾರ ಮಾಡಕ್ಕೆ ಕಲಿಯೋದು ನೀವು ಶಾಲಿ ಕಲ್ತು ಏನು ಮಾಡಿದೆ? ಸುಮ್ಮನೆ ಇರಗೊಡ್ಲಿಲ್ಲ ಅದು. ಶಾಲಿ ಕಲ್ತ ದಡ್ಡ ನೀ ಕಲ್ತಿದ್ರೆ ಹೆಂಗೆ ಹಾಕಿತ್ತು? ಶಾನೆ ಹಾಕಿದ್ದಿ. ತನ್ನ ತಿಳಿದ್ರೆ ಶಾನೆ. ಅನ್ಯದ್ರ ಬಗ್ಗೆ ಬೇಕಾ ಜಗತ್ತಿನ ಬಗ್ಗೆ ತಿಳುವಳಿಕೆ ಮಾಡ್ಕೊಂಡ ದಡ್ಡ ನೀನು. ಮನಸ್ಸು ಸುಮ್ಮನೆ ಇರಿಸ್ಬೇಕಾತಂದ್ರೆ ಹೊರಗಿನ ಕೈ ಲಕ್ಷ ಎಲ್ಲ ಕೈ ಬಿಡಬೇಕಾಗತ್ತೆ. ಈ ಇಂದ್ರಿಯಗಳಿಗೆ ಗೋಚರ ಆಗೋದ್ರ ಬಗ್ಗೆ ಉದಾಸೀನ ಆಗ್ಬೇಕಾಗತ್ತೆ. ಇವೆಲ್ಲ ಅನಿತ್ಯದವ, ದುಃಖ ರೂಪಿ ಅದಾವ. ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದು ಎಲ್ಲ ಈ ಜಗತ್ತಿನ ವ್ಯವಹಾರ ಎಲ್ಲ ಇದು ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದು ಹೊಳಿಬೇಕಲ್ಲ. ಇದೇ ಖರೆ ಅಂತ, ಇದೇ ಸುಖರೂಪ ಅನ್ನೋರಿಗೆ ಮನಸ್ಸನ್ನು ಸುಮ್ಮನೆ ಇರ್ಸಕ್ಕಾಗೋದಿಲ್ಲ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಹಿತ, ಯಾವುದು ಅಹಿತದ ಒಂದು ಅವಸ್ಥೆಯೊಳಗೆ ತೋರ್ತದೆ. ಇದು ಎಚ್ಚರಿಕೆ ಒಳಗೆ ಅಷ್ಟೇ. ಕನಸಿನಾಗೂ ಇಲ್ಲ, ನಿದ್ದೆಯೊಳಗೂ ಇದಿಲ್ಲ. ಇದು ಹೆಂಗೆ ಖರೆ ಆಕೈತಿ ಹೇಳ್ರಿ? ಖರೆ ಇದ್ರೆ ಎಲ್ಲ ಅವಸ್ಥೆಯೊಳಗೂ ಇರಬೇಕದು. ಯಾವಾಗಲೂ ಇದ್ದದ್ದು ಖರೆ ಅಂತೀವಿ, ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗೋದು ಖರೆ ಅಂತೀವಿ. ಯಾಕ್ರಿ? ಒಂದು ಎಚ್ಚರಿಕೆ ಒಳಗೆ ಅಷ್ಟೇ. ನಿದ್ಯಾಗ ಎಲ್ಲೈತಿ ಹಂಗಾರೆ? ಇನ್ನು ಬಾಳೆ ಎಲ್ಲೈತಿ? ಕನಸಿನಾಗಾರ ಎಲ್ಲೈತಿ? ಇದು ಹೆತ್ತ ಕನಸು ಬಿದ್ದಿರ್ತೈತಿ, ಇದನ್ನೆಲ್ಲ ಮರ್ತಿರ್ತಿ. ಎಚ್ಚರಿಕೆ ಬಾಳೆ ಏನೂ ಇಲ್ಲ ಅಲ್ಲಿ. ನಿದ್ಯಾಗಂತಿ ಅಡಿಗೆ ಹೋಗೈತಿ, ಏನೂ ಇಲ್ಲ ಅಲ್ಲಿ ಏನೂ ಇಲ್ರಿ ಅಂತ. ಒಂದು ಅವಸ್ಥೆಯೊಳಗೆ ತೋರುದು ಕರೆನೋ ಎಲ್ಲ ಅವಸ್ಥೆಯೊಳಗೆ ಇದ್ದದ್ದು ಕರೆ. ಯಾವಾಗಲೂ ಇರ್ಬೇಕಾದ ಅದಕ್ಕೆ ಸತ್ಯ ಅಂತ. ಅದು ಸುಖರೂಪ ಆದದ್ದು. ಅದು ಒಂದು ಅವಸ್ಥೆಯೊಳಗೆ ತೋರಿದ್ದು ನಿನಗೆ ಸುಖ ಕೊಡ್ತೈತೆ. ಒಮ್ಮೆ ಐತಿ ಒಮ್ಮಿಲ್ಲ ಅಂದ್ರೆ ಅದಕ್ಕೆ ಹೆಂಗೆ ಕರೆ ಅಂತೀವ? ಯಾರಿಗೆ ಸಂಶಯ ಬಂದೈತಿ ಇದು ಖರೆ ಐತಿ ಸುಳ್ಳು ಐತಿ ಅನ್ನೋ ವಿಚಾರ ಇದೇ ಖರೆ ಅಂತ ಅನಿಸ್ತೈತಿ ನಮಗೋದಿಲ್ಲ. ಇದನ್ನು ಅವಸ್ಥಾತ್ರೆ ನಾನು ಪರಿಶೀಲನೆ ಮಾಡಿ ನೋಡ್ಕೊ. ಯಾವಾಗಲೂ ಇದ್ದದ್ದು ಯಾವುದೈತಿ ಅದು ಖರೆ. ಯಾವಾಗಲೂ ಇದ್ದ ವಸ್ತು ನೀ ಅದಿ. ಅವು ಅವಸ್ಥೆಗಳು ತೋರ್ತಾವ, ಅವು ಬಂದು ಹೊಕ್ಕವ. ತೋರಿಡುವಂಥ ಅವಸ್ಥೆಗಳು ಅವು ಸುಖರೂಪ ಅಲ್ಲ.
ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗೋದಕ್ಕೆ ಖರೆ ಅಂತ ಹೆಂಗೆ ಅಂತೀಯ? ಬೀಜಗಣಿತ ಇದ್ರಾಗ ಪ್ಲಸ್ ಇಂಟು ಮೈನಸ್ ಇಸ್ಕಲ್ಟು ಏನಂತೀರಿ? ಮೈನಸ್ ಆಗೋದಿಲ್ಲ. ಪ್ಲಸ್ ಇಂಟು ಮೈನಸ್ ಇಸ್ಕಲ್ಟು ಮೈನಸ್ ಆದ, ಹೌದಿಲ್ಲ? ಹಂಗಿದು ಇದು ಇಲ್ಲ ಇಲ್ಲ, ಅತ್ಯಂತ ಅಭಾವ, ಜಗನ್ಮಿಥ್ಯ. ಅದಕ್ಕೆ ಹೇಳ್ಯಾರ ಅವರು, ಜಗನ್ಮಿಥ್ಯ ಬ್ರಹ್ಮ ಸತ್ಯ, ಯಾವಾಗಲೂ ಇದ್ದು ವಸ್ತು ಅದನ್ನು ನೀ ಕಾಯಿ ಮದಿ, ಅವು ಬಂದು ಹೋಕ್ಕವು ಅವಸ್ಥೆಗಳು. ಅದಕ್ಕೆ ಖರೆ ಅಂತ ಹಿಡ್ಕೊಂಡು ಕುಂತಿಯಲ್ಲ ನೀನು. ಈ ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕಂತ. ನಿತ್ಯಾನಿತ್ಯ ವಿವೇಕ, ಸುಖ ದುಃಖದ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಇದರ ಹಕ್ಕಿಕತೆ ಗೊತ್ತು. ಅದನ್ನು ಜಾಗೃತಗೊಳಿಸುವ ಸಂಬಂಧ ನಾವು ಶ್ರವಣ ಮಾಡಬೇಕಾಗೈತಿ, ಸತ್ಸಂಗ ಬೇಕಾಗೈತಿ. ನಾವು ಏನು ವಿವೇಕ ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಸ್ವತಃ ನಮ್ಮಲ್ಲಿ ಇದು ಜಾಗೃತ ಆಗ್ಬೇಕು ನೋಡ್ರಿ. ಇಲ್ಲ ಅಂದ್ರೆ ಮಬ್ಬಿಗೆ ಬೀಳ್ತೀವಿ, ಒಂದು ಅವಸ್ಥೆ ಒಳಗೆ ತೋರು ಬಾಳೆ ಏನು ಸುಖ ಕೊಡ್ಬೇಕು ನಿಮಗೆ? ನಿನ್ನಿದು ಇವತ್ತಿಲ್ಲ ಅದು, ಹೌದಿಲ್ಲ? ಇದಕ್ಕೆ ಯಾಕೆ ಖರೆ ಅಂತ ನಂಬಾಕತ್ತೇವೆ ಅಂದ್ರೆ ಮತ್ತು ಎಂದಿನಂತೆ ಹಂಗೆ ಕಾಣ್ತೈತ್ರಿ ಇದು ನಮ್ಗೆ. ಕನಸು ಇವತ್ತಿನ ನಾಳೆ ಇರುವುದಿಲ್ಲ ಅದು. ಯಾಕ್ರಿ? ಅದ್ರ ಬಗ್ಗೆ ನಮ್ಗೆ ಉದಾಸೀನ ಇದು ಮತ್ತು ಹಂಗೈತಲ್ಲ, ಇದಕ್ಕೆ ಹೆಂಗೆ ಸುಳ್ಳು ಅನ್ನೋದು ಅಂತ ನಿಮ್ಗೆ ಸಂಶಯ ಬರತೈತಿ. ಹಿಂಗೆ ಇದಕ್ಕಿದ್ದಂಗೆ ಇರ್ತಾವೆ. ಜನ್ಮ ಜನ್ಮಾಂತರ ಕನಸಿದು. ಹಿಂದಿನ ಜನ್ಮದಾಗಿನ ವ್ಯವಹಾರ ಈಗಿಲ್ಲಲ್ಲ, ಈಗಿಂದ ಮುಂದಿನ ಜನ್ಮದಾಗ ಬರುದಿಲ್ಲಲ್ಲ. ಇದು ಜನ್ಮ ಜನ್ಮಾಂತರ ಕನಸು. ಏನ್ ಹಂಗ ವಿಚಾರ ಮಾಡಿದ ಸಂಬಂಧ ತಪ್ಪಿಸ್ಬೋದು. ಎಲ್ಲಿದಾವ ಹಿಂದಿನ ಜನ್ಮದ ಬಾಳೆ ಬದುಕು? ಅಲ್ಲಿ ಹೆಂಡ್ರು ಮಕ್ಕಳು ಎಲ್ಲ ಇದ್ದು, ಅಲ್ಲಿ ಶರೀರಗಳು ಎಲ್ಲಿ ಉಳಿದಾವೀಗ? ಈಗಿನ್ನು ಮುಂದೆ ಬರ್ತಾವ ನಾವು ನಿನಗೆ ಏನ ಹಂಗಿದ್ನೆ ಅಂತ ಹೊಳ್ಳೆ ಪುನರ್ಜನ್ಮದು ಹೋಗಿ ಉದಾಹರಣೆ ತಗೊಳ್ತಾರನ್ನ, ಕರ್ಕೋತಾರನ್ನ ಅವ್ರು? ಇಲ್ಲ. ಎಷ್ಟೋ ಉದಾಹರಣೆಗಳನ್ನ ನೋಡ್ತೀರಿ. ಅವೆಲ್ಲ ಹೇಳ್ತಾನೆ, ಹಿಂದಿನ ಜನ್ಮದಾಗ ನಾ ಹಿಂಗಿದ್ನಿ, ನಾನು ಹೆಂಡತಿ ಈಕಿದ್ಲು, ಅಲ್ಲೆಲ್ಲ ತೋರಿಸ್ತಾನ. ವಿಕೆ ನಾನು ಹೆಂಡತಿ, ನನ್ನ ಮನ್ಯಾಗ ಹಿಂಗೆ ಇಟ್ಟೇನಿ. ಅವ್ರಿಗೆ ಗೊತ್ತಿಲ್ಲ ಸಾಮಾನುಗಳನ್ನೆಲ್ಲ ಇಟ್ಟು ತೋರಿಸ್ಯಾನ. ನಾವು ಹಿಂದಿನ ಜನ್ಮ ಸ್ಮರಣೆ ಮಾಡ್ಕೊಂಡು ಇಂಥಲ್ಲಿ ಇಟ್ಟಿನಿ ತೆಗೆದು ತೋರ್ಸ್ಯಾನ. ಆದರೂ ನಂಬುದಿಲ್ಲ. ಅವ್ನು ನಮ್ಮ ಮನ್ಯಾಗಿರ ಅಂದ್ರೆ ಇಟ್ಕೋತಾರನ ಯಾರು? ಅವನ್ನ ಯಾರು ಇಟ್ಕೋದಿಲ್ಲ, ಹೌದಿಲ್ಲ? ಪುನರ್ಜನ್ಮಗಳ ಉದಾಹರಣೆ ರಗಡ ಅದಾವು. ಏನು ಅವ ಆಯಾ ವಾಸನೆ ಮಾಡಿದ ಕೆಲಸ ಮಾಡ ಅದ ವಾಸನೆ ಅವು ಅದ ವೃತ್ತಿ ಗೊತ್ತಿಲ್ದವನ ಮೈಯಾಗ ಬಂದು ಅದನ್ನ ಮಾಡ್ಯಾವು. ಡಾಕ್ಟರ್ ಆಪರೇಷನ್ ಮಾಡ್ಯಾನ ನೋಡವು, ಒಬ್ಬನ ಮೈಯಾಗ ಬಂದು ಸಕ್ಸಸ್ ಮಾಡ್ಯಾನವು. ಅಗದಿ ಸರ್ಜನ್ ಅವು, ದೊಡ್ಡ ಸರ್ಜನ್ ಅವು. ಆ ಡಾಕ್ಟರ್ಗೆ ಹೊಳಿಲೇ ಇದ್ದದ್ದನ್ನು ನಾವು ಅವನ ಮೈಯಾಗ ಬಂದು ಅವ ಅದನ್ನು ಸಕ್ಸಸ್ ಮಾಡಿದ. ಅಂಥವು ಅದ ಉದಾಹರಣೆ ರಗಡದ. ಏನು ಸೂಕ್ಷ್ಮ ಶರೀರ ವಾಸನೆಗಳು ನಾವು ಅದು ಬದಲಿ ಬರೀ ಸ್ಥೂಲ ಶರೀರ ಹೋತು, ಅವಾಗಷ್ಟೇ ಬರ್ತಾ ಹಿಡಿತಿದ್ದೆ. ಸೂಕ್ಷ್ಮ ಶರೀರದಾಗ ಎಲ್ಲಿ ಬರ್ತಾ ಹಿಡಿಯೋಕ್ಕಾಗೋದಿಲ್ಲ. ಅದು ಐತಂದ್ರು ನೀ ಸೂಕ್ಷ್ಮ, ನೀ ಜಡ ಶರೀರ ಹೋದ್ರೆ ಬರೀ ಸೂಕ್ಷ್ಮ ಶರೀರದಾಗ ಅಲ್ಲೇ ಇರ್ತೇನೆ ಅಂದ್ರೆ ಯಾರು ಇಟ್ಕೋದಿಲ್ಲ ನಿನ್ನ, ಹೌದಿಲ್ಲ? ಯಪ್ಪ ಹೆಂಗಾರ ಮಡ್ಯ ಹೊರಗೆ ಹಾಕೊಂಡು ಹೋಗ್ಯದ ನಮ್ಗಂತಿರ್ತಾನೆ. ನಮ್ಮ ಅಪ್ಪ ಬಿಡೋ ಇರ್ಲಿ ಮರ, ಅದ ನೀವು ಇರ್ತಾನ, ಯಾರಿಗೂ ಗೊತ್ತಿಲ್ಲದಂಗೆ ಇರ್ತೇನೆ ಮರ, ನಾನು ಬ್ಯಾಡ್ರು ಹೊರಗೆ ಹಾಕ್ಬ್ಯಾಡ್ರು ಅಂತಿರ್ತಾನವ. ಬ್ಯಾಡ್ರು ನಾ ಇಲ್ಲೇ ಇರ್ತೇನೆ, ಅದನ್ನ ವ್ಯವಸ್ಥೆ ಮಾಡೋನು ಮರ, ಇದನ್ನು ಹೋಗ್ಲಿ, ಇದನ್ನು ಪೀಡ ಅಂತಿರ್ತಾರೆ. ಹೊರಗೆ ಹಾಕಕ್ಕ ಯಾಕ್ರಿ? ಯಾರು ಇಟ್ಕೋತಾರೆ ಹೇಳಿ ನನಗೆ? ಸ್ಥೂಲ ಶರೀರ ಹೋಗಿರ್ತೈತಿ, ನೀವು ಮಣ್ಣು ಕೊಟ್ಟು ಬಂದಿರಪ್ಪ, ನಾ ಇಲ್ಲೇ ಇದ್ದೇನೆ, ಏನು ನಿಮಗೇನು ತೊಂದರೆ ಕೊಡೋದಿಲ್ಲ, ನಾ ಇಲ್ಲೇ ಇರ್ತೇನಪ್ಪ ಅಂತಿರ್ತಾನೆ. ನೋಡ್ತಿರ್ತೈತಿ ಎಲ್ಲ ಮಾಡಿ. ಸೂಕ್ಷ್ಮ ಶರೀರ 17 ತತ್ವದಿಂದ ಕೂಡಿತ್ತು. ಏನು ಇದು ಎಲ್ಲ ಯಾರು ಇಟ್ಕೋತಾರೆ? ಅದನ್ನ ಮುಗಿತೇನೆ ಜಗ ಬಿಡ್ಪ ನೀ ಅಂತಿರ್ತಾರೋದಿಲ್ಲ. ನೀನು ಏನೇನು ಬೇಕು ಅವನ್ನೆಲ್ಲ ಮಾಡ್ತಾರೆ. ಅದಕ್ಕೆ ಅದು ಬರಬಾರ್ದಂತ ದಿನ ಮಾಡ್ತಾರೆ ನೋಡಿ. ದಿನಕ್ಕೆ ಸಾಮಾನು ಇಡ್ತಿರ್ತಾರೆ ಅವ್ರು, ಕಾಡಬಾರ್ದು ನಮ್ಗೆ ಬೇಕಾದು ತಂತಂದು. ಅದಕ್ಕೆ ಏನೇನು ಬೇಕು ಅವ್ನು ಇಡ್ತಿರ್ತಾರೆ. ಅವ್ನು ಅದಕ್ಕೆ ಇಡೋದು ಅವನ್ನೆಲ್ಲ ಅವರು. ಏನು ದಿನದ ಕರ್ಮಕ್ಕನುಸಾರ ಒಂದು ರಾಮದುರ್ಗದೊಳಗೆ ಅಂಥದನ್ನು ಅವರು ಈ ಶೇಟ್ಜಿ ಮಂದಿ ಎಲ್ಲರಲ್ಲಿ ಅದು ಐತಿ. ಅವ್ರ ಅಪ್ಪಗೆ ಇಡ್ತಿದ್ರಂತ ಅವನ್ನೆಲ್ಲ. ಅದು ಬ್ಯಾರೆ ಪಿಸಾಚಿ ಬಂದು ಅವನು ಬಡ್ಕೊಂಡು ಅದು ತಿಂತಿತ್ತಂತ, ಕಸ್ಕೊಂಡು ಕಾಡಾಟ. ಅದಕ್ಕೆ ನಾವು ಹಂಗರಿಕೆಗೆ ಇದ್ದಾಗ ಅವ ದೂದ್ ಶೇಟ್ಜಿ ಅಂತ ಬಂದಿದ್ದು ಅಪ್ಪ ಅವ್ರು ಇದ್ದಾಗ. ಹಂಗಾರೆ ನಾನು ಹೋಗಿದ್ದೆ ಹಂಗರಿಕೆಗೆ ಹೋಗಾಗ, ಇದಕ್ಕೆ ಹೋಗಿ ಬರೋನು ನಾಗನೂರಿಗೆ ಅಂತ ಅಜ್ಜಾರು ನನ್ನ ಕರ್ಕೊಂಡು ಹೋದ್ರು.
ಓದಿ ಅಪ್ಪರನ ಓದಿ ಅವ್ರ ಮನ್ಯಾಗ ಒಳಗೆ ಹೋಗಿ ಕೂಡಲೇ ಅವ್ರ ಅಣ್ಣನ ಮೈ ಆಗದ ಕಣ್ಣು ಕಿಸದು ನೋಡಾಕೈತಿ ಬಿಡ್ತೀರಿ ಅದು ನಮ್ಮನ್ನು ಒಳಗೆ ಹೋಗಿ ಕೂಡಲೇ ಹಂಗ ಡಗಾಲ್ ಮುಂಡಿ ಬಿದ್ದ ನೆಲಕ್ಕೆ ಪಡ್ ಕೈ ಹೊಡ್ಕೊಂತ ಬಂತೀವಿ. ನಾ ಹಿಂಗೆ ನಿಂತಿದ್ನಿ, ಈ ಕಡೆಯಿಂದ ಬಂತ್ರಿಪ್ಪ ಅಜ್ಜಾರು, ನೀ ಈ ಕಡೆ ಬಾಯಿಲಿ ಹೆದರಿಗಿದ್ರಿ ಈ ಕಡೆ ಬಂದು ನಿಂತು ನಾನು ಕಣ್ಣು ಕಿಸಿದ್ ಬೆರಿ 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 ನೋಡಾಕೈತಿ ಹಂಗೆ. ಅವ್ರವ್ವ ಹಿಂಗೆ ಕುಂತಿರ್ಲಿ, ನೀ ಕುಂತಂಗೆ ಈಚೆ ಕಡೆ ಬಂದು ಕುಂತಿರ್ಲಿ, ಆಕಿ ಗೊಳ ಅಂತ ಹೇಳಾಕತ್ಲ. ಇದು ಹಂಗೆ ಕಣ್ಣು ಕಿಸ್ಕಿಸೋದು ನೋಡೋದು ಇದನ್ನು ಮಾಡಾಕತ್ತು. ಅವು ಗುಜರಾತಿ ಮಾತು, ಅವು ಗುಜರಾತಿಯಾಗ ಒಡ ಒಡ ಮಾಡಾಕತ್ತದು. ಏನಂತಾನವ ಅಂದ್ರೆ ಅಜ್ಜವ್ರು, ಈಕೆ ಏನಂತಾಳು, ಈಕಿ ಮೈಯಾಗ ನಮ್ಮ ಅಪ್ರಿವ ನೀವು ಯಾರು ಅನ್ನೋದು ಗೊತ್ತಿಲ್ರಿ ಅಜ್ಜಾರ. ನಮ್ಮ ಅಪ್ಪಗೆ ಈ ದಿನ ಮಾಡುವಾಗ ಎಲ್ಲ ಸಾಮಾನುಗಳು ಅವ್ನು ಏನೇನು ತಿಂತಿದ್ದ ಅವ್ನು ತಂದು ಇಡ್ತಿದ್ವಿ, ಅವ್ನು ಬಡ್ದು ಕಸ್ಕೊಂಡು ಇವ್ನು ತಿಂತಾನ ಅಂತ ಹೇಳಾಕತ್ತಾರ ನಮ್ಮಪ್ಪ ಅಂತ. ಹ್ಞೂ ರೀ, ಹೀಗೆಲ್ಲ ಆತದ. ಹಂಗಾಗ ರಂಬ ಅಳ್ತಿದ್ದ ಅವ್ರಪ್ಪ, ಅವ್ನು ಗಂಟು ಬಿದ್ದ. ಅವಕೂರಾಗೂ ಇದಿರ್ತೈತ್ರಿ, ಹೆಡ್ ಮಾಸ್ಟರ್ ಹೆಡ್ ಇವು ಬ್ರಹ್ಮ ರಾಕ್ಷಸ ಅಸಿಸ್ಟೆಂಟ್ ಅಂತ ಬರ್ತಾವು, ಪ್ರಮೋಷನ್ ಆಕದಂತ ಅದ. ನಾ ಇನ್ನಷ್ಟು ವರ್ಷಕ್ಕೆ ಬ್ರಹ್ಮ ರಾಕ್ಷಸ ಹಾಕೇನಿ ಅಜ್ಜ ಅಂತಿತ್ತು ಒಂದು. ಏನು ಅವಕ್ಕೂ ಪ್ರಮೋಷನ್ ಆಕೈತಿ, ಅವ್ನು ಹೇಳ್ದಂಗೆ ಕೇಳ್ಬೇಕ ಹುಡುಕಿದ್ವೆಲ್ಲ. ಹಿಂಗೆಲ್ಲ ಇರ್ತೈತಿ ಅದ್ರಾಗ ಸೂಕ್ಷ್ಮ ಲೋಕ ಅಂದ್ರೆ. ಏನು ಯಾವ ವಿಜ್ಞಾನಿಗೆ ಇದು ಹೊಳಿತೈತಿ? ಹೊಳಿದನೇ ಇಲ್ಲದ. ಇದೊಂದು ವಿಚಿತ್ರ ಅನಿಸ್ತೈತಿ. ಯಾಕ್ರಿ ಹಂಗೆ ಆಗಿದ್ವಿ ಅಪ್ಪ ಅವರು ಇದನ್ನು ಮಾಡಿ ಅವ್ರಿಗೆ ಆ ಕಡೆ ಅವ್ರ ರಾಮ ಅಂತಿರ್ತಾರಲ್ಲ, ರಾಮನಾಮ ಜಪ ಮಾಡ್ಕೊಂತ ಊರಂತ ಸಂಕಲ್ಪ ಮಾಡಿದ್ರು ಅಜ್ಜ. ಆಯ್ತು ಅಂತೇಳಿ ಅದು ಆ ತಣ್ಣಗೆ ಆತದ, ಶಾಂತ ಆತಿ. ಅವ ಬಂದ ಮೋತಿಚೂರು ಊಟ ಹಾಕ್ಸಿದವ. ನಾವು ಊಟ ಮಾಡುವಾಗ ನಾ ಇದ್ದಿದ್ದಿಲ್ಲ, ತೆಗೆದು ಹಿಡಿಸ್ಯಾರ ಅಜ್ಜಾರ ಅದನ್ನು. ಏನು ಎಮ್ಮ ತೆಗೆದು ಹಿಡಿಸಿದ್ರೆ ತಿನ್ನೋರು ಬೇರೆ ಬರ್ತಾರಂತ. ಅದನ್ನು ತೆಗೆದಿಟ್ಟು ನಾ 8 ದಿನ ಬಿಟ್ಟು ಹೋದಿಂದ ಅಪ್ಪ ಅವ್ರು ತೆಗೆದು ಇಡ್ಸ್ಯಾರು ಅಂತ ರಾಧಮ್ಮನವ್ರು ನನಗೆ ಕೊಟ್ರು ಅದನ್ನು. ಅವ್ರ ಅಜ್ಜಾರು ಹೇಳಿನಲ್ಲ, ಯಮ್ಮ ಬಂದಾರ ಅವ್ರ ಕೈ ಅವ್ರಿಗೆ ಕೊಡಿಲ್ಲ ಅಂತ ಕೊಡಿಸಿದ್ರು. ನಾನು ತಿನ್ನಿಸಿದ್ರು ಅವ್ರು ನನಗೆ. ಅವ್ರು ರಮ್ದುರ್ಗೆ ಹೋಗಿದ್ವಲ್ಪ, ಅವ ಮೋತಿಚೂರು ಮಾಡಿಸ್ಕೊಂಡ್ಬಂದು ನಾನು ತೆಗೆದು ಹಿಡ್ಸ್ಕೊಂಡು ತಿನ್ನಿದ್ರು ನನಗೆ. ಹಿಂಗೆಲ್ಲ ಘಟನೆಗಳು ಅಜ್ಜಾರಿದ್ದಾಗ ಎಷ್ಟೇ ಸೂಕ್ಷ್ಮ ಅದನ್ನು ಸಂಕಲ್ಪ ಮಾಡಿರ ನಿವಾರಣೆಗೆ ಇಲ್ಲೇ ಇದ್ದಲ್ಲೇ ಮಾಡುವಂಥ ಸಾಮರ್ಥ್ಯ ಇರ್ತೈತೆ ಅವ್ರಿಗೆ. ಅಂತ ಬಡವರು ಅದು ಅದಾರ ಅಂತಂದ್ರೆ ಯಾಕೆ ಖರ್ಚು ಮಾಡಿಸೋದಪ್ಪ, ಇಲ್ಲೇ ಮಾಡಕ್ಕೆ ಬರ್ತೈತಲ್ಲ, ಇಲ್ಲೇ ಇದನ್ನು ತೊಗೊಂಡು ಹೋಗೋಣ. ಸಂಕಲ್ಪ ಮಾಡಿ ಕುಂತಲ್ಲೇನೆ ಮಾಡುವಂಥ ಸಾಮರ್ಥ್ಯ ಐತೆ ಇರ್ತೈತೆ ಆ ಜ್ಞಾನಿಗಳಲ್ಲಿ. ಅಂಥದ್ದನ್ನು ಇದನ್ನು ಮಾಡಕ್ಕೆ ಬರ್ತಿದ್ದಿಲ್ಲ ಅವ್ರಿಗೆ. ತೊಂದರೆ ಕೊಡೋದು ಯಾಕೆ ಪಾಪ, ಅವ್ರು ಕಷ್ಟದೊಳಗೆ ಅದಾರ. ಅವ್ರು ಕಾರ್ ಗಾಡಿ ಮಾಡಿಕೊಂಡು ಪಾಪ ಇಲ್ಲಿ ಮಠ ಯಾಕೆ ನಮಗೆ ಹೌದಿಲ್ಲ ತೊಂದರೆ ಕೊಡೋದು ಅವ್ರಿಗೆ ಅಂತ. ಇಷ್ಟೊಂದು ಕಳಕಳಿ ಇರ್ತ ಅಜ್ಜಾರು ಅಂತೇಳಿ ನಾವು. ಅಂದ್ರೆ ಸೂಕ್ಷ್ಮ ಶರೀರ ಅದು ಹೋಗುದಿಲ್ರಿ, ವಾಸನಾ ಶರೀರ ಅಂತಾರೆ ಅದಕ್ಕೆ. ಅದು ನಾಶ ಆಗ್ಬೇಕು. ಜಡ ಶರೀರಗಳು ಹೋಗ್ತಾವೆ, ಎಷ್ಟೋ ಶರೀರಗಳು ಬಿಟ್ಟು ಬಂದೇವಿ. ಇದು ಒಳಗೆ ಸೂಕ್ಷ್ಮ ಶರೀರ ವಾಸನೆ ಹೋಗುವುದಿಲ್ಲ. ಅವ ನಮ್ಮನ್ನು ಜನ್ಮ ಅಂತ ಈ ಜ್ಞಾನ ಆಗೋ ಮಟ್ಟ ಸೂಕ್ಷ್ಮ ಶರೀರ ನಾಶ ಆಗುದಿಲ್ಲ. ನಮ್ಮನ್ನು ನಾವು ತಿಳ್ಕೊಳ್ಳೋ ಮಟ್ಟ, ನಾವಲ್ಲದನ್ನು ನಾವು ಅಂತ ತಿಳ್ಕೊಂಡು ಈ ವಾಸನ ಕಟ್ಕೊಂಡು ಹಂಗೆ ಜೀವನ ಯಾತ್ರ ನಡೆದೈತಿದಂಗೆ. ಇದರಿಂದ ಸುಖ ಸಿಗ್ತೈತೆ, ಅದ್ರ ಎದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಅದ್ರ ಬೆನ್ನು ಹತ್ತಿ ತಿರುಗ್ತೈತೆ ಅಂಥ ಕರ್ಮಗಳನ್ನು ಮಾಡ್ಕೊಂತ ನಿರಂತರ ತಿರುಗಾಕತೈತಿ ಇದಂಗೆ. ಯಾವಾಗ ಇದರ ಜ್ಞಾನವನ್ನು ಸ್ವರೂಪ ಜ್ಞಾನವನ್ನು ಮಾಡ್ಕೋತಾನ ಅವಾಗ ಮುಕ್ತ ಆಗ್ಬೇಕು ಅನ್ನೋದು ಯಾವ್ದ್ರ ಸಂಬಂಧ? ಈ ತಿರುಗುದು ತಪ್ಪಿಸ್ಬೋದು. ಇಲ್ಲಾಂದ್ರೆ ಜನ್ಮ ಅಂತ ತಿರುಗುದು ತಪ್ಪೋದಿಲ್ಲ. ನಾವು ದೌಡ ಬರದಂಗೆ ಮಾಡ್ಕೊ ಅಂದ್ರೆ ವಾಸನೆಗಳನ್ನು ಪುನಃ ನಾಶ ಮಾಡ್ಕೊ. ಎದರ ಮ್ಯಾಗೂ ಆಸಕ್ತಿ ವಹಿಸ್ಬೇಡ. ವಿಷಯದ ಸಂಪರ್ಕ ಭೋಗದ ಆಸಕ್ತಿ ವಾಸನೆಗಳನ್ನು ನಾಶ ಮಾಡ್ಕೊಳ್ಳೋ ಸಂಬಂಧ ನಾವು ಈ ಪ್ರಯತ್ನ ಮಾಡಬೇಕಾಗೈತಿ. ಇವೆಲ್ಲ ಅನಿತ್ಯದವ ದುಃಖರೂಪಿ ಅದಾವ ಅಂತ ತಿಳಿದು ಕೈ ಬಿಡು, ಅಂದಾಗ ನಿನಗೆ ಮುಕ್ತಿ ಮಾರ್ಗ ಸಿಗ್ತೈತಿ. ಇದ್ರ ಬೆನ್ನ ಹತ್ತಿ ಬರೇ ಇದ್ರಾಗ ಕಾಲಗಳ ಸತ್ವ ಎಷ್ಟೋ ಶರೀರಗಳು ಹಾಳು ಮಾಡ್ಕೊಂಡು ಮತ್ತು ಅದನ್ನ ಮಾಡ್ಕೊಂತ ಕೊಂಡು ಮಾಡಿದ್ದ ಮಾಡೋ ಕಿಸಬಾಯ್ದಾಸ ಅಂತ. ಹೊಸಾದ್ ಏನೈತಿ? ಅವ ಎಷ್ಟು ಸಲ ಹುಟ್ಟಿ ಬಂದ್ರು ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು, ಅದ ಭೋಗ. ಮತ್ತು ಅದನ್ನ ಮಾಡಿದ್ದ ಮಾಡೋದು, ಉಂಡದ್ದ ಉಣ್ಣೋದು, ನೋಡಿದ್ದ ನೋಡೋದು, ಕೇಳಿದ್ದ ಕೇಳೋದು. ಹೊಸಾದ್ ಏನೈತಿ ಇದ್ರ? ನೂತನಂ ಇದರೊಳು ಕಾಣೆ. ಅವು ಅನುಭವಿಗಳ ಅದನ್ನ ಬ್ಯಾಡಪ್ಪ ಇನ್ನಿದ್ರ ಸವಾಸ ನನಗೆ.
ಇದಿಲ್ಲೇ ನನಗೆ ಆರಾಮ್ ಇರಾಕ್ ಬರ್ತೈತಲ್ಲ, ಆ ದಾರಿ ಅನುಭವಿಗಳು ಗುರುಗಳು ತೋರಿಸ್ತಾರೆ ನಾವು. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಗಿಲ್ಲಲ್ಲ, ಇವಾಗ ಕರೆ ಅದಾವು. ಬಾಳೆ ಹ್ಯಾಂಗ ಬಿಡ್ಲಿದನ, ನನ್ನ ಹೊಲ, ನನ್ನ ಮನಿ, ನನ್ನ ಮಕ್ಕಳು, ಇವೆಲ್ಲ ಎಷ್ಟೊತ್ತಿನೂರು ಇವ. ಏನು ಭರಸಿನೂ ಅದಾವ ಇವ, ನಿನ್ನವಾಗಿರ್ತಾವ ಇವ. ನಿನ್ನ ಹೊಲ ನಿಂದಾಗಿರ್ತೈತೆ, ನಿಂದಿತ್ತು ಇವತ್ತು ಯಾವಂದೋ ಆಯ್ತು, ಮತ್ತೆ ನಾಳೆ ಯಾವಂದೋ ಆಕೈತೆ ಅದು. ಹೌದ್ರ, ನಿನ್ನ ಹೆಂಡತಿ ನಿನ್ನಾಕೆ ಆಗಿರ್ತಾಳ, ನಿನ್ನ ಮಕ್ಕಳು ನಿನ್ನವಾಗೇ ಇರ್ತಾವ, ನಿನ್ನ ಶರೀರ ನಿಂದಾಗೆ ಇರ್ತೈತೆ. ಯಾವ ಇಲ್ಲ, ಶಾಶ್ವತವಾದದ್ದು ಇಲ್ಲ ಇಲ್ಲ. ಅದಕ್ಕೆ ಇವನು ನಂಬೇಡ, ಅನಿತ್ಯವಾದದ್ದು ಅದಾವ, ದುಃಖವನ್ನು ಕೊಡ್ತಾವ. ಇಷ್ಟು ಎಚ್ಚರಿಕೆ ಕೊಟ್ಟರೂ ನಾವು ಮಬ್ಬಿಗೆ ಬೀಳ್ತೇವೆ. ಇದ ಅಜ್ಞಾನ. ಅದಕ್ಕೆ ಈ ಅಜ್ಞಾನವನ್ನು ಕಳ್ಕೊಂಡಾಗ ನಿನಗೆ ಇದರಿಂದ ಬಿಡುಗಡೆ ಆಗಕ್ಕೆ ಬರ್ತೈತಿ. ಇದರಲ್ಲಿ ದೋಷದ, ನಮ್ಮ ಈ ಬಾಳೆದಾಗ ಎಷ್ಟು ದೋಷ ಐತಿ. ಎಚ್ಚರಿಕೆ ವ್ಯವಹಾರ, ಇದು ಸುಖರೂಪ ಅಂತ ತಿಳ್ಕೊಂಡಿಲ್ಲ, ಇದ ಬಾಳೆ ಜಗತ್ತಿನ ವ್ಯವಹಾರ ಇಟ್ಕೊಂಡು ಕೂತಿಯಲ್ಲ, ಇದು ದೋಷದಿಂದ ತುಂಬ್ಯದ, ದುಃಖದಿಂದ ತುಂಬ್ಯದ. ಎಲ್ಲೋ ಒಬ್ಬರು ವಿವೇಕವಂತರು ಇದನ್ನು ಕಂಡು ಇದರಿಂದ ಪಾರಾಗಬೇಕು. ಎಲ್ಲ ಥರದ ಅನುಕೂಲ ಇದ್ರೂ ಅವ ಮನಸ್ಸು ಮಾಡಲಿಲ್ಲ ಬುದ್ಧ, ಅವು ಹೊಳಿತದು. ಇದೆಲ್ಲ ದುಃಖರೂಪಿ ಅದ, ಇದರಿಂದ ಹೆಂಗೆ ಪಾರಾಗೋದಪ್ಪ. ಹುಟ್ಟು ಸಾವುಗಳನ್ನು ನೋಡಿ ನಾವು ರೋಗಿ ಕಂಡ, ಮುಪ್ಪಾನ ಮುದುಕನ ಕಂಡ, ಹೆಣ ಕಂಡ, ಏನಿದು ಹಿಂಗ್ಯಾಕೆ ಇವರು. ಶರೀರಕ್ಕೆ ಬರುವುದನ್ನ ಮುಪ್ಪು ಬರ್ತೈತಿ, ನನಗೂ ಬರ್ತೈತಿ ಅಂದವ. ಅಂದವ ಮುದುಕ, ನಾನು ಈ ಶರೀರಕ್ಕೆ ನನಗೂ ಬರ್ತೈತಿ, ಅವ್ ಹಿಂಗ್ಯಾಕಾಗ್ಯ ನೀವು ಅಂತ. ನಾವು ಮುದುಕನ ಒಟ್ಟ ನೋಡಿಲ್ಲ ಅವ ಜೀವನದಾಗ. ಅಂಥ ವಾತಾವರಣದೊಳಗೆ ಅವನ್ನ ಬೆಳೆಸಿದ್ದವ್ರಪ್ಪ. ಅವ ಭವಿಷ್ಯ ಹೇಳ ಮೊದಲೇ ಹೇಳಿದ್ದವಂಗ, ಅಂಥವು ಏನಾರ ದುಃಖ ಆಗುವಂಥ ಪ್ರಸಂಗಗಳು ಬರದಂಗ ನೀವು ಅವನು ಬೆಳೆಸಿದ್ರೆ ನಿನ್ನ ಅರಮನೆಯಾಗಿರ್ತಾನೆ, ಇಲ್ಲ ಅಂದ್ರೆ ಬಿಟ್ಟು ಹೋಗೋಣ ಅಂತ. ಅದೇನೋ ಅವನು ಅಷ್ಟೊಂದು ಭದ್ರವಾದ ಇದ್ರಾಗ ಇಟ್ಟಿದ್ರು. ಅವನು ಅರಮನೆ ಕಾಂಪೌಂಡ್ ಎಲ್ಲ ಕಟ್ಟಿಸಿ ಅದ್ರಾಗ ಕುದುರೆ ಸವಾರಿ ಮಾಡತ್ತಿದ್ದ. ಒಮ್ಮೆ ಕುದುರೆ ಸವಾರಿ ಮಾಡುವಾಗ ಕುದುರೆ ಅದು ಇದಕ್ಕೆ ಮಸ್ತಕ್ಕೆ ಬಂದ ಕಾಂಪೌಂಡ್ ಜಿಗತ್ ತೊಗೊಂಡು ಹೋಗ್ತಾವನು. ಅವಾಗ ಇದರ ಪಟ್ಟಣಕ್ಕೆ ಅದಾಗ ಅದು ಎಳ್ಕೊಂಡು ಹೋತಿ. ಅವನ ಸೇವಕರು ಬೆಂಡ್ ಹತ್ತಿದ್ರು. ಮತ್ತು ಅವನು ಚೆನ್ನನ್ನು ಸಾರ್ತಿ ಅದು ಇದ್ರು. ಅವನು ರಾಜಕುಮಾರ್ ಅಂದ್ಕೂಲೆ ಮತ್ತೆ ಎಲ್ಲರೂ ಅವಾಗ ಕಾವಲ ಇರೋರಲ್ಲ, ಎಲ್ಲರೂ ಪರಿವಾರ ಬೆಂಡ್ ಹತ್ತಿ ಅವ್ನು ಹೋದಾಗ ನೋಡ ಮುದುಕನ್ ಕಂಡಲ್ಲಿ ತರಿಬಿದ ಅವ ಕುದುರೆ. ಹಿಂಗ್ಯಾಕಾಗ್ಯ ನೀವು ಮಹಾರಾಜದು ಮುದುಕ ಶರೀರ ಹಿಂಗಾಗುದ, ಎಲ್ಲಾರೋಗಿ ಬರ್ತೈತಿ, ನನಗೂ ಬರ್ತೈತಿ ಇದು. ಅಂದ್ರೆ ದಸಕ್ಕಂತೆ ಅವನು ಇದು ಹಿಂಗ್ಯಾಕಾಕತ್ತಿದು. ರೋಗಿ ಕಂಡ ಒದ್ದಾಡಕತ್ತಿದ್ದು, ಹಿಂಗ್ಯಾಕಾಗ್ಯಾನು, ಜಡ್ಡು ಬಂದೈತಿ, ಶರೀರಕ್ಕೆ ಬರ್ತೈತಿ ಇದು, ಎಲ್ಲ ಶರೀರಕ್ಕೆ ಬರ್ತಾವ. ಬರುದನ ಅದು. ಒಬ್ಬ ಹೆಣ ಹೋಗುದು ನೋಡಿರ, ಹಿಂಗ್ಯಾಕೆ ಹೊತ್ಕೊಂಡು ಹೊಂಟಾರ ಅವನು ಉಸಿರು ಹೋಗೈತಿ, ಪ್ರಾಣವಾಯು ಹೋಗೈತಿ, ಇನ್ನು ಬರುದಿಲ್ಲ ಹೊಳ್ಳೆ ಇಲ್ಲ. ಅಂದವ ಹಿಂಗ್ಯಾಕಿದು ಜೀವನ. ಅವಾಗ ಅವನ ಟರ್ನ್ ಆಯ್ತು, ಜೀವನ ನಾನು ಬದಲಾವಣೆ ಆಯ್ತು. ಅವಾಗ ಇದೆಲ್ಲ ಇದು ಹಕ್ಕಿಕತಿ ಒಳಗೆ ಅವನು ಆಲೋಚನೆಗಳು ಹೊಳ್ಯಾಕತ್ತು. ಅವೆಲ್ಲ ಇದು ಏನು ಉಪಯೋಗ ಹಂಗಾರೆ ಇದ್ರಾಗ? ಬ್ಯಾಡ ಇದರಿಂದ ಉದಾಸೀನ. ಹಿಂದಿನ ಜನ್ಮದ ಸ್ಮರಣೆ ಆಗಕೈತಿ ನಮಗೆಲ್ಲ. ಅವಾಗ ಅಂಥದ್ದು ಬೇಕಲ್ಲ ನಮ್ಗೆ, ಹಿಂದಿನ ಜನ್ಮದ ದುಡುಕಿ ಅವಾಗ ಎಚ್ಚರಗೊಳ್ಸಕೈತಿ. ಇದರಿಂದ ಪಾರಾಗೋದು ಯಾವಾಗ, ಹೆಂಗೆ ಪಾರಾಕ್ಕೇವು ನಾವು? ಈಗ ಇದನ್ನು ದಾಟಬೇಕು, ಇದರ ವಾಸನೆಗಳನ್ನು ನಾಶ ಮಾಡ್ಬೇಕು, ಇನ್ನೊಮ್ಮೆ ಬರದಂಗೆ ಮಾಡ್ಕೋಬೇಕಿದನಂತ. ಆ ಒಂದು ಹಂಬಲ, ಮುಕ್ತ ಆಗ್ಬೇಕನ್ನುವಂಥ ಹಂಬಲ, ಮುಕ್ತಿ ಇಚ್ಛಾ ಬೇಕಲ್ಲ, ಅದು ಬರುವುದು ಬಹಳ ದುರ್ಲಭದ. ಮುಕ್ತಿ ಇಚ್ಛಾ, ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷರ ಆಶ್ರಯ, ಇವು ಮೂರೂ ಸಿಗುದು ಒಂದೇ ಟೈಮಿಗೆ ಸಿಗುದಂದ್ರೆ ಬಹಳ ದುರ್ಲಭದ. ಮನುಷ್ಯತ್ವ ಬಂದಾಗ ಮುಮುಕ್ಷತ್ವ ಬಂದಿರುದಿಲ್ಲ, ಮುಮುಕ್ಷತ್ವ ಬಂದಾಗ ಮಹಾಪುರುಷರ ಆಶ್ರಯ ಸಿಕ್ಕಿರುದಿಲ್ಲ. ಹೌದಿಲ್ಲ? ಮಹಾಪುರುಷರ ಆಶ್ರಯ ಸಿಕ್ಕೈತಿ, ನಮಗೆ ಬಾಳೆ ಬದುಕಿನ ಯಾಸನ ಆತೈತಿ. ಹಂಗಾರ ಮಾಡಿ ನಮ್ಮ ವಿಘ್ನ. ಅದ್ರ ಸಂಬಂಧ ನಾವು ಮಹಾತ್ಮರ ಅಂತೇಳಿ ಹೋಗ್ಯವ ಅಮಾಸಿಗೆ ಹುಣ್ಣಿಮೆಗೆ. ಹೌದಿಲ್ಲ? ಬಾಳೆ ನಾಟಕ ಸಾಕಪ್ಪ, ನಮ್ಗೆ ಅದಕ್ಕೆ ಬೇಕಾಗಿತ್ತು ಮುಕ್ತಿ ಪಕ್ತಿ. ಹೌದಿಲ್ಲ? ನಾವು ಆ ವರ್ಗದಾಗ ಅದೇವಿ. ಈಗ ಮುಕ್ತಿ ಹೊಂದ್ಬೇಕನ್ನೋ ಆಶಯ ಇದ್ದಾವ, ಅದು ದೊಡ್ಡ ಲಾಭ ತಗೋತಾನ. ಏನೂ ಅಲ್ಲಿಪ್ಪ ಜಗತ್ನಾಗ ಗುರುವೇ ಜ್ಞಾನ ಭಕ್ತಿ ಅದೊಂದು ಕೊಡ, ಅದ್ರ ಮ್ಯಾಗ ಪ್ರೀತಿಯಾಗುವಂಗೆ ಮಾಡ. ನನಗೆ ನಿಜವಾಗಿ ಅವನು ಮೋಕ್ಷತ್ವ ಇದ್ದವ, ಅವ ಏನೂ ಬಿಡೋದಲ್ಲ. ನಿಜವಾದ ಶಿಷ್ಯನಲ್ಲಿ ಅದು ನಿರಪೇಕ್ಷಕ ಇರ್ತಾನ. ನಿಜವಾದ ಗುರು, ನಿಜವಾದ ಶಿಷ್ಯರಲ್ಲಿ ಇಬ್ಬರಲ್ಲಿ ನಿರಪೇಕ್ಷಕ ಬಂಧುತ್ವ ಇರ್ತೈತಿ. ಶಿಷ್ಯನಿಂದ ಏನನ್ನೂ ಅಪೇಕ್ಷೆ ಮಾಡೋದಿಲ್ಲ,
ಗುರುವಿನಿಂದ ಅವ ಏನನ್ನು ಅಪೇಕ್ಷೆ ಇದನ್ನು ಕೊಡನ್ನು ನಾವು ಕೇಳೋದಲ್ಲ, ಅವ ಶಿಷ್ಯನಲ್ಲ. ನನಗೆ ಅದು ಬೇಕು ಇದು ಬೇಕು ಅಂದ್ರೆ ಬೇಡ, ಅವ ಶಿಷ್ಯನಲ್ಲ. ಯಪ್ಪ ನನಗಿದು ಬೇಕು, ನಿನ್ನ ಕರುಣ ಆಗಲಿ ಅಂತ ಬೇಡ್ಕೋತೇವಿಲ್ಲ. ನಮ್ಗೆ ಹಿಂಗಾಗೈತಿ ಯಪ್ಪ ಸಂಕಟ ಹೋಗ್ಲಿ, ಶರೀರಕ್ಕೆ ಜಡ್ಡು ಬಂದೈತೆಪ್ಪ ಕಡಿಮೆ ಮಾಡೋಣ, ಬರ್ಲಿ ಬಿಡ, ಅದು ಏನು ಬಂದೈತಿ ಉಣ್ಲಿ ಬಿಡ, ಅದನ್ನು ಉಣ್ಣುಲ್ಲೇ ಬೇಡ, ಅದನ್ನು ಮತ್ತೆ ಕಡಿಮೆ ಮಾಡ್ಕೋದು ಮತ್ತೆ ಉಳಿಸೋದು ಬೇಡ ಅದನ್ನ ಅಂತ ಉಂಡ ತೀರ್ಲಿ ಅದು ಅನ್ನೋ ವಿವೇಕ ನಮಗೆ ಬೇಕಲ್ಲ. ಮಾಡೈತಿ ಏನೋ ಅದನ್ನು ಉಣ್ಲಿ ಬಿಡ, ಅದು ಏನೇನಾಗೈತೆ ಬಂದದ್ದೆಲ್ಲ ಬರಲಿ, ಹೌದಿಲ್ಲ. ನಮ್ಮ ಸ್ವರೂಪದ ಎಚ್ಚರಿಕೆ ಒಂದು ನಾವು ಮಾಡ್ಕೊಂಡು ಏನು ಬೇಕಾದ ಮಾಡೈತಿ ಅಂದ್ಬೇಕು ಅದನ್ನು ಉಂಡ ಬಿಡ್ತೀವಿ ನಾವು, ಅದನ್ನು ತಪ್ಪಿಸ್ಬೋದು ಬೇಡ. ಈಗ ತಪ್ಪಿಸ್ಕೊಂಡೆ ಅಂದ್ರೆ ಮತ್ತೆ ಬರುದನ ಅದ ಮಾಡಿಬಿಟ್ಟು ಅದನ್ನ ಅಂಥ ಕರ್ಮ, ಹೌದಿಲ್ಲ. ಸಾಲ ಅದ, ಆ ಸಾಲ ಯಾವಾಗ ತೀರ್ಸೋದಪ್ಪ ನೀನು? ಋಣ ಯಾಕ್ರಿ? ಉಂಡ ತೀರಿಸ್ಬೇಕು ಅದನ್ನು. ಮಾತನೇ ಅವ್ರ ಅದು ಯಾವಾಗ ತೀರ್ತೈತಿ? ಮಹಾತ್ಮರ ಇದ್ರ ಮ್ಯಾಗ ಶ್ರದ್ಧಾ ಇಟ್ಟಾಗ ಅದು ತೀರ್ತೈತಿ ನಿನಗೆ. ಅವ್ರ ಮಾತಿನ ಮ್ಯಾಗ ನಂಬಿಕೆ ಇಟ್ಕೊಂಡ ಏನೆಲ್ಲ ನಿನಗೆ ಪುಣ್ಯ ಬರ್ತೈತಿ. ನಿನಗೆ ಅಂಥವ್ರ ಸೇವಾ ಮಾಡೋದ್ರಿಂದ ನಿನ್ನಲ್ಲಿ ಅದು ಬರ್ತೈತಿ. ಅವ್ರು ಮಾಡಿದ ಪುಣ್ಯ ಯಾರು ವಂದಿಸಿದವ್ರೆ ನಿಂದಿಸ್ತಾರೆ, ವಂದನ ಮಾಡಿರ್ತಾರೆ, ಸೇವಾ ಮಾಡಿರ್ತಾರೆ, ಅವ್ರಿಗೆ ಅದರ ಫಲ ಸಿಗ್ತೈತಿ. ಆ ಸಾಲ ಮುಟ್ಸಕ್ಕೆ ಅವರಿಗೆ ಬಲ ಬರ್ತೈತಿ. ಅದಕ್ಕೆ ಅವ್ರ ಸೇವಾದಿಗಳನ್ನು ಮಾಡುವಂತೆ. ಯಾಕೆ ಬಿಟ್ಟು ಹೋಗ್ಬಿಡ್ತಾರ ಅವ್ರ. ವಂದಿಸಿದವ್ರಿಗೆ ನಿಂದಿಸಿದವ್ರಿಗೆ ಪುಣ್ಯ ಪಾಪ ಹೋಗ್ಬಿಡ್ತಾವ. ಅದಕ್ಕೆ ಯೋಗಿ ವರ್ಣನು ನಿಂದಿಸೋದ್ರನಿ ವಂದಿಸುವಂತ. ಆ ಸಂಪತ್ತು ನಿನಗೆ ದೊರೀತೈತಿ. ಇದ್ರಾಗ ನಿನ್ನ ಸಾಲನೂ ತೀರ್ಸಾಕ್ ಬರ್ತೈತಿ ನಿನಗೆ. ನಿನ್ನ ಹಂತೇಲಿ ಬಂಡವಾಳ ಇರಲಿಲ್ಲ ಅಂದ್ರೆ ಅದಕ್ಕೆ ಆ ಯೋಗಿಗಳನ್ನು ಮನಮುಟ್ಟಿ ಅವ್ರ ಸೇವಾದಿಗಳನ್ನು ಮಾಡುವಂತ ಹೇಳ್ತಾರೆ. ಅದು ಸಿಗೋಬೇಕಲ್ಲ, ಗುರು ಸೇವೆ ಮಾಡ್ಬೇಕು ಅನ್ನೋದು. ಆದ್ರೆ ಮುಕ್ತಿ ಹೊಂದುವ ಆಸೆ ಇಟ್ಕೊಂಡು ಬಂದ್ರೆ ಅಡ್ಡಿ ಇಲ್ಲ, ಅದು ಸಿಗ್ತೈತಿ. ಬರೀ ನಮ್ಮ ಈ ಲೌಕಿಕ ಇವನ್ನ ಆಸೆ ಇಟ್ಕೊಂಡು ಬಂದ್ರೆ ಎಲ್ಲಿ ಸಿಗ್ಬೇಕು ನಿಮಗೆ? ಅದನ್ನೆಲ್ಲ ಧಾರೆ ಇರ್ತಾರೆ ಅವರು. ಯಾರು ಅದನ್ನು ಹೊಂದಬೇಕು ಅನ್ನೋ ಅಪೇಕ್ಷೆ ಇದ್ದವಂಗ ತಪಸ್ಸನ್ನ ಅವ್ರಿಗೆ ದಾರಿ ಇರುತ್ತೆ. ಅಂತ ಒಂದು ಶ್ರದ್ಧೆ ಒಲವಿದ್ದಂಥ ಶಿಷ್ಯನಿಗೆ ಅದನ್ನು ದಾರಿ ಇರುತ್ತೆ. ಅದಕ್ಕೆ ಅವನು ಗುಹೇಶ್ವರ ಅಂದ, ಗುಹೆಯೊಳಗೆ ಇದ್ದಾಗ ಅವನು ಕಾಕೊಂತ ಕೂತಿದ್ರು. ಅದಕ್ಕೆ ಅವನು ತಪಸ್ಸಿನೆಲ್ಲ ದಾರಿ ಇರೋದು. ಅಲ್ಲಂ ಪ್ರಭುವಿಗೆ ಅದು ಪರಿವರ್ತನ ಆದವು. ಇಲ್ಲ ಅಂದ್ರೆ ಅವನು ಅಲ್ಲಂ ಪ್ರಭು ಸಹಿತ ಅವನು ಯೌವನದೊಳಗೆ ವ್ಯಭಿಚಾರ ಇದ್ದವ. ಹಿಂದಗಡೆ ಅವನ ದರ್ಶನದಿಂದ ಅವನ ಜೀವನ ಎಲ್ಲ ಬದಲಾವಣೆ ಆಯ್ತು. ಒಬ್ಬ ಹುಡುಗಿ ಸಂಬಂಧ ಹುಚ್ಚಿಡ್ದವ, ತಿರುಗ್ತಿದ್ದವ, ಮದ್ದಳೆ ಬಾರಿಸ್ತಿದ್ದವ. ಗುಡಿಯೊಳಗೆ ಬಾರಿಸುವಾಗ ಒಂದು ಹುಡುಗಿ ಮ್ಯಾಗ ಮೋಹ ಇಟ್ಕೊಂಡು ಆ ಹುಡುಗಿ ಸತ್ಯಂತ ಅದು ಬೇರೆ ಜಾತಿದ ಏನೋ ಇದಾಗಿ ಅದು ವ್ಯಾಮೋಹ ಹುಚ್ಚಿಡ್ದಂಗೆ ತಿರುಗ್ತಿದ್ದವ. ಅಲ್ಲಿ ಗುಡ್ಡದ ಮ್ಯಾಗ ಇದನ್ನ ಮಾಡುವಾಗ ಅಲ್ಲಿ ಒಂದು ಗವಿ ಅದು ಇದನ್ನ ಮಾಡುವಾಗ ಅದು ಇವನು ಅವಾಗ ಗಮ್ಯಾಗ ಹೋಗುವಂಗ ನೋಡಿದವಲ್ಲಿ ಅವನು ಕಾಕೊಂದು ಕೂತಿದ್ದವ. ಅಂತ್ಯ ಕಾಲ ಬಂದಿತ್ತು ಅವಂಗ. ಇವನು ಇದನ್ನ ಮಾಡಿ ಅವನ ತಪಸ್ಸೆಲ್ಲ ಇವಾಗ ದಾರಿ ಇರೋದು. ಇವನದು ಪುಣ್ಯ ಅವಾಗ. ಹಿಂಗಾಗಿ ಅಲ್ಲಮ್ಮ ಪ್ರಭುನ ಜೀವನ ಟರ್ನ್ ಆಗ್ಬಿಡ್ತಲ್ಲ. ಹಿಂಗೆಲ್ಲ ಮಹಾತ್ಮರ ದರ್ಶನದಿಂದ ಅಂತ ಒಂದು ತಪಸ್ಸಿನ ಇದು ನಮಗದು ಹಿಂದಿನ ಜನ್ಮದ ಇದಿದ್ರೆ ದೊರಿತೈತಿ. ಅದಕ್ಕೆ ಮಹಾತ್ಮರ ಸಂಘ ಮಾಡುವುದು ಎಲ್ಲ ಥರದ ಲಾಭಕತೆ. ನಿನ್ನ ಶನಿ ಎಲ್ಲ ಹರಿತೈತಿ. ಯಾಕ್ರಿ? ಅಂತ ಒಂದು ಶ್ರದ್ಧೆಯಿಂದ ಅವ್ರು ಬೆನ್ನು ಹತ್ತಿ ಅವ್ರನ್ನ ಬಿಡಬೇಡದಂತ. ನಾವು ಯಾವಾಗಾರ ನಮ್ಮ ಊರಿಗೆ ಬಂದಿರ್ತಾರಲ್ಪ ಕೇಳೇನ ಯಾಕ್ರಿ? ಮತ್ತು ನಿನ್ನ ಚಾಳಿ ಇದ್ರಾಗ ಮಾಡಿ ಎಲ್ಲಿ ಸಿಗ್ಬೇಕು ನಿಮಗೆ? ಬೆನ್ನು ಹತ್ತಿದಾಗ ಕೆಲಸ ಆಗೋದು ನಿಮ್ಗೆ. ಅದು ಆದ್ರ ಕರುಣ ಆದ್ರ ಆತಿ ಆಗದಿದ್ರಿಲ್ಲ. ಗುರುವಿನ ಕರುಣ ಆಗ್ಬೇಕಾದ್ರೆ ಇವೆಲ್ಲ ತಪಸ್ಸನ್ನು ದಾರಿ ಇರಿತಾರೆ. ಅಂತ ಯೋಗ್ಯ ಶಿಷ್ಯ ಇದ್ದಾನೆ. ಮುಕ್ತಿ ಬಲವು ಇದ್ರೆ ಆಕೈತೆ. ಅದು ನಮಗೆ ಬೇಕಲ್ಲ. ಈ ವಿಷಯದ ಆಶೆ ಇತ್ತಂದ್ರೆ ನಮಗೆಲ್ಲಿ ಸಿಗ್ಬೇಕದು? ಯಾವ ಆಶೆನೂ ಇರಬಾರ್ದು. ಅದು ಒಂದೇ ಸಾಕಪ್ಪ ನಮಗೆ. ಏನು ಅಲ್ಲಿ ಗುರುವೇ ಜಗವೆಂಬುದು ನನಗೆ ನಮ್ಮನ್ನು ನಾವು ತಿಳ್ಕೊಳಕ ಆಗುವಂಗೆ ಅಂಥ ಒಂದು ತಿಳುವಳಿಕೆ ನನಗೆ ಜ್ಞಾನವನ್ನು ಕೊಡುವಂಥ ಮುಕ್ತಿ ಒಂದೇ ಸಾಕು ನನಗಂತ. ಬೇರೊಂದು ವರವನು ಅಲ್ಲೇನು ಮುಕ್ತಿ ದೊರೆಯುವ ಸಾಧನವ. ಇದು ಒಂದು ಸಾಕಪ್ಪ ನನಗಂತ. ಇಂಥ ಒಂದು ಇಚ್ಛಾ ನಿನ್ನಲ್ಲಿ ಇತ್ತಂದ್ರೆ ಇವೆಲ್ಲ ಕ್ಷೀಣಕ್ಕಂತ ಹೋಕ್ಕವು. ಅವರ ಒಂದು ತಪಸ್ಸಿನ ಇದರಿಂದ ಎಷ್ಟೋ ಇದು ಕಡಿಮೆ ಆಗಿ ನಿನಗೆ ಶೀಘ್ರ ಅದು ದೊರೀತೈತಿ ಮಹಾತ್ಮರ ಕರುಣಾ ದೃಷ್ಟಿಯಿಂದ. ಅದಕ್ಕೆ ಅವರ ಸಂಘ ಮಾಡು ಅಂತ ಹೇಳಿತ್ತು. ಸಾಮಾನ್ಯ ಜನರಿಗೆ ಅದು ಗೊತ್ತಾಗೋದಿಲ್ಲ ಅಂತ. ಮತ್ತು ಗುರುವಿನ ಸಂಪರ್ಕ ದೊಡ್ಡ ಲಾಭದ.
ಗುರುಪಾದ ಸೇವೆ ದೊರಕೊಂಡಿತಾದೊಡೆ ಪಿರಿದಿಪ್ಪ ಪರಿಪಾಪ ಪರಿದು ಪೋಪದು ಕರ್ಪೂರದ ಗಿರಿ ಬೆಂದಂತೆ ಸರ್ವಜ್ಞ ಅಂತ. ಅಂತ ಒಂದು ಸೇವಾ ಸಿಗುವುದು ಬೇಕು. ಅದನ್ನು ಮಾಡ್ಬೇಕಂಡ್ ನಾವು ಇದ್ರ ಒಲವು ಇಟ್ಟುಕೊಂಡು ಗುರುಪಾದ ಸೇವೆ ಮಾಡವ ತ್ರೈಲೋಕ್ಯ ದುರ್ಲಭ. ನಾವು ಗುರುಪಾದ ಸೇವೆ ಮಾಡೋರದೇವಿ ನಮ್ಮ ಬಾಳೆ ನೆಟ್ಟಗಾಕೈತಿ. ಇದನ್ನ ಮಾಡ್ಕೊಂಡು ಆಶೆ ಇಟ್ಕೊಂಡು ಮಾಡೋರು ಎಲ್ಲ ನಿಮ್ಮ ಕೃಪಾರಿಪ ಅಂತ. ಗುರು ಕೃಪಾ ಅಂತ ಹೇಳ್ತಿದ್ರ ಅವ್ರು ಯಾರೋ ಬಂಗಾರದ ಪಾದಕಿ ಮಾಡಿಸ್ಕೊಟ್ಟಾರ ಹಾಕ್ಕೊಳಕ್. ಅವ್ರಿಗೆ ಸಾವುಕಾರ ಕೊಟ್ಟಾರ, ಮಾಡಿಸಿಕೊಟ್ಟಾರ. ನೀವು ಶಿಷ್ಯ ನಾವು ದಿನ ಅದನ್ನು ವರ್ಷ ಬುಡಕ್ಕೆ ಕೆತ್ತನಾವಂತ ಕೆದ್ರಿ ಮಣಿ ಹಾಕ್ಸ್ಕೊಂಡ, ಹೊಲ ಹಿಡದ, ಎಲ್ಲ ಮಾಡಿದ. ಏನಪ್ಪ ಶಿಷ್ಯ ಭಾರಿ ಆತ್ಪ, ಎಲ್ಲ ತಮ್ಮ ಪಾದ ಕೃಪಾರಿಪ ನಾವಂತ. ಇಂಥ ಶಿಷ್ಯರನ್ನ ಏನು ಮಾಡೋದು ತಗೊಂಡು ಹೇಗ್ರಿ? ಅಂಥವ್ರಿಗೆ ಮುಕ್ತಿ ಎಂದು ವಿಷಯದ ಆಶಯ ಇಟ್ಕೊಂಡು ಸೇವಾ ಮಾಡವಾಗ ಯಾವುದೂ ಫಲಾಪೇಕ್ಷೆ ಇಲ್ದ ಮಾಡವ್ರು ಯಾರು? ಸೇವೆಯನ್ನು ಗುರು ಸೇವೆ ಅಂತ ಸೇವಾ ಮಾಡೋದು ಅಂದ ಮುಕ್ತಿ ಆಶೆ ಇಟ್ಕೊಂಡು ಮಾಡವ್ರು ಯಾರು? ಅದು ಒಂದೇ ಸಾಕು ಅಂತ. ಚಾಕ್ಲಬ್ಬಿ ಮುಕಾಮ್ನಾಗಿದ್ದ ಕರೀಂ ಸಾಬ್ ಅಂತಿದ್ದಂತ ಅಜ್ಜ ಅವರು ಹೇಳ್ತಿದ್ರು ಅದನ್ನ. ಅವನ ಸೇವೆಗೆ ಮೆಚ್ಚಿ, ಏ ಸಾಬ ಕರೀಂ ಸಾಬ ಏನು ಬೇಡ್ತಿ ಅದನ್ನು ಕೇಳು, ನಿನಗೆ ಕೇಳು, ನಿನಗೇನು ಬೇಕು ಅದನ್ನೆಲ್ಲ. ಏನೂ ಬೇಡಪ್ಪ ನನಗೆ, ನಿನ್ನ ಆಶೀರ್ವಾದ ಒಂದ ಸಾಕು, ನನಗೆ ಏನೂ ಬೇಡಲಿಲ್ಲ ಅಂತ. ಯಪ್ಪ ಏನೂ ಬೇಡ ನನಗೆ, ಮುಸಲ್ಮಾನರ ಭಕ್ತವ, ನಿನ್ನ ಆಶೀರ್ವಾದ ಒಂದು ಸಾಕು ನನಗೆ. ಅವ ರಾಜ ಸಾಬನ ಅಪ್ಪ ಕರೀಂ ಸಾಬ್ ಅಂತ ಅವನ ಮಗಗಿಟ್ಟಾರ. ಅವ ಬಂದಿರ್ತಾನೆ ನೋಡಿಲ್ಲ, ಅವ ಹುಡುಗ ಬಂದಿರ್ತಾನೆ ಕರೀಂ ಸಾಬ್ ಅಂತೇಳಿ. ಚಾಕ್ಲಬ್ಬಿ ಮುಕಾಮಿನೊಳಗಿದ್ದಾಗ ಕೇಳಿದ್ರ, ಏನು ಬೇಡ್ತಿ ಬೇಡುವ ಕರೀಂ ಸಾಬ, ಅವನ ಸೇವೆಗೆ ಮೆಚ್ಚಿ ಏನೆಲ್ಲ ಸಿದ್ಧಿಸ್ತಿತ್ತು ಮಾಡಿದ್ರೆ ಆಕೈತಿ ಅದು. ಆದ್ರೆ ಅದನ್ನು ಬೇಡಲಿಲ್ಲ ಅವ. ಹಾಳಾಗಿ ಹೋಗೋದು ಬೇಡಪ್ಪ ನನಗೆ, ಯಾವಾಗಲೂ ಯಾಕ್ರಿ ನನಗೆ ನಿತ್ಯ ಸುಖ ಆಗುವಂಥ ದಾರಿ ತೋರಿಸ್, ಮುಕ್ತಿ ಒಂದೇ ಸಾಕು ನನಗೆ, ಬೇಡ ಉಳ್ಕಿದ್ದೇನು ಬೇಡ. ಹಂಗೆ ಬೇಡವ್ರು ಬೇಕಲ್ಲ ನಮಗೆ. ಇವು ಭೋಗ ಭಾಗ್ಯಗಳನ್ನು ಕೊಡು, ನನಗೆ ಅದನ್ನು ಕೊಡು, ಚಲೋ ಹೆಂಡತಿ ಕೊಡು, ಚಲೋ ಗಂಡ ಕೊಡು, ಚಲೋ ಮಕ್ಕಳು, ಚಲೋ ನೌಕರಿ, ಇವೆಲ್ಲ ಯಾಕ್ರಿ? ಚಲೋ ರೋಗ ಬರದಂಥ ಶರೀರ, ಇವನ್ನ ಕೇಳ್ತೇವಿಲ್ಲೋ ನಾವು? ಇಂಥ ಭೋಗ ಭಾಗ್ಯಗಳನ್ನ ನಾ ಕೇಳೋರು. ಎಷ್ಟು ದಿನ ಇದ್ರು ಅದು ಹೋಗೋದನ್ನಲ್ಲ, ನಾಶ ಆಗೋದನ್ನ. ನಾವು ಅಂತ ಅವಿವೇಕಿಗಳು ಅಂತ. ವಿವೇಕ ಇದ್ದವ ಅದನ್ನೇ ಕೇಳ್ತಾನ. ಪ್ರತ್ಯಕ್ಷ ದೇವ್ರು ಭೇಟಿ ಆದಾಗ ಎಂಥದ್ದು ಕೇಳ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಅವ ಹುಚ್ಚು ಗಾಣಿಗೆ ಕೇಳಿದಂತಲ್ಲ ನನಗೆ ಆ ಗಾನ ನಂದಿ ಹತ್ಕೊಂಡು ಬಂದ, ನನಗೆ ಗಾನ ಹೊಡ್ಯಾಕೆ ಬೇಸಾಕೈತಿ, ಇದನ್ನ ಕೊಟ್ಬಿಡು ನನಗಂತ. ಅಂತ ಆಸೆ ಅದೇವ್ ನಾವು. ಯಾಕ್ರಿ ನಮ್ಮ ಬಾಳ್ಯಾಕ ಅನುಕೂಲ ನೋಡವ್ರು ಹೋದಿಲ್ಲ. ನಮ್ಮ ನಿಜವನ್ನು ತಿಳ್ಕೊಬೇಕಪ್ಪ, ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋರು. ಈ ಬಾಳೆ ಎಷ್ಟೋ ತಿಂದ್ರಿ ಇದೆ, ಇದ್ರ ಬಗ್ಗೆ ಬೆಂಡ್ ಹತ್ತೇವ್ ನಾವು. ಇದನ್ನ ವ್ಯವಸ್ಥೆ ಮಾಡಕ್ ಹೊಂಟೇವ್ ನಾವು. ಅವಕ್ಕೆಲ್ಲ ವ್ಯವಸ್ಥೆ ಮಾಡೋ ಬಾಳೆದ ಹೆಸನ ಐತೈತಿ ನಮಗೆ ಹೊರತೇನೆ. ಇದರಿಂದ ಬಿಡುಗಡೆ ಆಗ್ಬೇಕಪ್ಪ, ಹುಟ್ಟು ಸಾವುಗಳಿಂದ ಬಿಡುಗಡೆ, ಮುಕ್ತಿ ಒಲವು ಯಾರಿಗೆ ಐತಿ ಹೇಳ್ರಿ? ಎಲ್ಲೋ ಒಬ್ಬ ಹಿಂದಿನ ಜನ್ಮದ ಪುಣ್ಯ ಓದಿಗೆ ಬಂದಾಗ ಬರ್ತೈತಿ ಅಂತಿದ್ರು ಅಜ್ಜ ಅವರು. ನಿಷ್ಕಾಮ ಪುಣ್ಯ ಬೇಕು, ಇನ್ನೊಬ್ಬರಿಗೆ ಉಪಕಾರ ಮಾಡಕ್ ಕಲೀರಿ ಅಂದಾಗ ಮುಕ್ತಿ ಒಲವು ಆಕೈತಿ ನಿನಗೆ. ಬರೀ ಸ್ವಾರ್ಥಕ್ಕಾಗಿ ಬದುಕಿದ್ರೆ ಏನ್ ಮಾಡೋದು? ಅದು ಪಾಪನ ನಿನಗೆ. ಏನ್ ಪುಣ್ಯ ಸಂಗ್ರಹ, ಪುಣ್ಯ ಇಲ್ಲದವರಿಗೆ ಪುಣ್ಯ ಮಾಡ್ಬೇಕಾದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿಸು. ಎಲ್ಲದ್ರೊಳಗೂ ನೀನು ಇನ್ನೊಬ್ಬರಿಗೆ ಹೆಜ್ಜೆ ಹೆಜ್ಜೆಗೂ ಇನ್ನೊಬ್ಬರಿಗೆ ಹಿತ ಮಾಡಕ್, ನೀ ದುಡಿದ ಇನ್ನೊಬ್ಬರನ್ನ ಕರ್ಕೊಂಡು ತಿನ್ನಕ್ ಕಲಿ, ಇನ್ನೊಬ್ಬರನ್ನ ಕಸ್ಕೊಂಡು ತಿನ್ನಕ್ ಕಲಿಯಕ್ಕೆ ಹೋಗ್ಬೇಡ. ಏನ್ ಹಂಚ್ಕೊಂಡು ತಿನ್ನಕ್ ಕಲಿ. ವಿತರಣದೊಡನೆ ಭೋಗದ ಅರ್ಥದೋದವನು. ನಿನ್ನಲ್ಲಿ ಏನೈತಿ ಅದನ್ನ ಹಂಚ್ಕೊಂಡು ತಿನ್ನಕ್ ಕಲಿ. ಎಲ್ಲರನ್ನೂ ಕರ್ಕೊಂಡು ಊಟ ಮಾಡಿ. ಯಾಕ್ರಿ? ಕಸ್ಕೊಂಡು ತಿನ್ನಬೇಡ ಅಂತ, ಕದ ಹಾಕೊಂಡು ತಿನ್ಬೇಡ. ಯಾಕ್ರಿ? ಎಲ್ಲರನ್ನೂ ಕರ್ಕೊಂಡು, ಅದರಿಂದ ನಿನಗೂ ಯಾಕ್ರಿ ಲಾಭ ಆಕೈತಿ, ನಿನ್ನ ಪುಣ್ಯ ವೃದ್ಧಿ ಆಕೈತಿ. ಅದನ್ನು ನಾವು ಮಾಡೋದಿಲ್ಲ. ಯಾಕ್ರಿ? ಹಂಚ್ಕೊಂಡು ತಿನ್ನೋ ಬುದ್ಧಿ ಇಲ್ಲ ನಮಗೆ. ಭಾಳ ಎಲ್ಲ ಹಂಚಿರಿ ಏಟ್ ಉಳಿತೈತಿ ನನಗಿದನ್ನು. ಯಾಕ್ರಿ? ತೆಗೆದಿಡ್ತಾನೆ. ಮತ್ತು ಶಿವಾನಂದರ ಶಿಷ್ಯರನ್ನವ್ರು ಇದನ್ನು ಮಾಡೋದು. ಯಾವ್ರ ಭಕ್ತರು ತಂದು ಭಾವಿಕ ಜನ ಕೊಟ್ಟು ಹೆಸರುಂಡಿ ತಿಂತಿದ್ರಂತ ಶಿವಾನಂದ ಅಜ್ಜವರು. ಅದ ಹೆಸರುಂಡಿ ಆ ಉಂಡಿಗೆ ಹೊಡೆದಾಡಿದ್ವು ಅಂತ. ಮುಚ್ಚಿಟ್ಕೊಂಡು ತಿಂದ್ರು. ನಮ್ಮ ಮಠದ ಸುದ್ದಿನ ಹೇಳ್ತಾನೆ ಕೇಳೋದು ಅಜ್ಜವ್ರು. ತಂದು ಇಟ್ಕೊಂಡು ತಾವು ಬೇರೆ ತಂದು ಇಟ್ಕೊಂಡು ಎಷ್ಟು ತಂದಾರ ಹಂಚಿ ಬಿಡೋದವ್ನು. ತಾವು ಬೇಕಾದಷ್ಟು ತಗೊಂತ ಇಂಥವು ಹಾರೇ ಮಾಡ್ತೇವೆ ನಾವು. ಹೋದಿಲ್ಲ, ಏನೂ ಇಡುವಂಗಿಲ್ಲ. ಬಂದದ್ದು ಇವತ್ತು ನಾಳೆ ಹಂಚಿಬಿಡೋದು. ನಾಳೆ ಏನಂತ ಏನು ಇಡುವಂಗಿಲ್ಲ. ಅವನು ನಮ್ಮ ಆಶೆ ಏನಿರ್ತೈತಿ, ತೆಗೆದಿಟ್ಕೊಂಡು ತಡಿ ಮಾರ, ನಮಗೆ ನಾಳೆ ಏನೂ ಇಲ್ಲ ಅಂತೇಳಿ. ಈ ಬುದ್ಧಿ ನಮ್ಮಲ್ಲಿ ಐತಿ. ಸಾಮಾನ್ಯವಾಗಿ ಭಾಳ ಜನರಿಗೆ ಐತಿ. ಅದು ಬೇಡ ನಮಗೆ ನಾಳೆ. ಮತ್ತೇನು ಆ ಬುದ್ಧಿ ವಿವೇಕವಂತಕ್ಕೆ ಬರ್ತೈತೆ. ಅದು ಅಪ್ಪ ಅವ್ರು ಏನು ಇಡಕ್ಕೆ ಹೋಗ್ಬೇಡ, ಅವನು ಹಂಚಿಬಿಡಂತಿದ್ದು. ಹಣ್ಣು ಇರಲಿ ಏನಿರಲಿ ಅವತ್ತಿಂದ ಅವತ್ತ ಖಾಲಿ ಅದು.
ಮತ್ತು ಪಜ್ಜರ್ ಅಲ್ಲಾಹೆ ಅಂತಿದ್ರು. ನಾಳೆ ಮತ್ತೆ ದೇವ್ರದ ನೋಡೋಣ. ಅದಕ್ಕೆ ಈ ಸಾಲ ಇನ್ನೂ ಇಟ್ಕೊಳಕ್ಕೆ ಹೋಗಿ ಸಂಗ್ರಹ ವೃತ್ತಿ ಇಲ್ಲ ನಮ್ಗೆ, ಅಪರಿಗ್ರಹ ವೃತ್ತಿ ಬೇಕು. ಯಾವ ನಾಳೆಗೆ ಅಂತ ಇಟ್ಕೋತಾನ, ನಾಳೆ ಮಟ್ಟ ಬದುಕುದು ಏನು ಬರಸೈತಿ ನೀನು? ಯಾಕ್ರಿ ನಾಳೆ ಅಂದವನು ಬಾಳೆ ಹಾಳ ಅಂತ ರೂಢಿ ಒಳಗೆ ಅನ್ನೋದಿಲ್ಲ. ನಾಳೆ ಅಂದವನು ಬಾಳೆ ಹಾಳ, ಈಗಿಂದ ಈಗ ಏಟೈತಿ ಅಟ್ಟ ನೀನು. ನಾಳೆಗೆ ಇಡಬೇಡ, ಸಾಲ ಮಾಡಬೇಡ, ಸಾಲದು ಎಣಬೇಡ ಅಂದ. ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡು ಹಂಚ್ಕೊಂಡು ತಿನ್ನಕಲಿ. ಹಿಂಗೆ ಇದ್ರೆ ಏನಾರು ಈ ದಾರಿ ಸಿಗ್ತೈತಿ ನಮ್ಗಂದ. ಮುಚ್ಚಿ ಇಟ್ಕೊಂಡು ತಿನ್ನೋದು ಸ್ವಾರ್ಥಕ್ಕೋಸ್ಕರ, ನನ್ನ ಮಕ್ಕಳಿಗೆ ನಾನು ನೀವು ಕಂತ ತೆಗೆದಿಡುವ ಮಂದಿನ ಭಾಳ ಅದಾರ. ಹೌದಿಲ್ಲ? ಕೂಡಸರ್ ಘರಾಣೆದಾಗ ತುಂಬಿ ಇಟ್ಕೊಂಡು ಹಂಚೋದು, ಎಲ್ಲರಿಗೆ ಹಂಚೋದು ಅವ್ನು ತೆಗೆದು ಇಂಥವನ ಅದಾವಿಲ್ಲ. ನೋಡ್ತಿ ಎಲ್ಲ ಇಂಥವೆಲ್ಲ. ಏಕತ್ರ ಕುಟುಂಬ ನಡಿಬೇಕಾದ್ರೆ ತ್ಯಾಗ ಜೀವನ ಬೇಕಲ್ಲಿ. ಎಲ್ಲ ಹಂಚ್ಕೊಂಡು ತಿನ್ನೋ ಬುದ್ಧಿ ಬರೋದು ಭಾಳ ಕಠಿಣ. ಇದು ಮೊದಲಿಗೆ ಬೇಕಿದೆ ನಮ್ಗೆ. ಸಂಸಾರ ಜೀವನದೊಳಗೆ ತ್ಯಾಗ ಮೊದಲಿಗೆ ಅವಶ್ಯತೆ. ತ್ಯಾಗ ಆದಾಗ ನಿನಗೆ ಇದು ಸಿಗ್ತೈತಿ, ತ್ಯಾಗ ಜೀವನ. ಏನು ನಿಜವಾಗಿ ಅವನು ಸಂಸಾರಿ ಇದ್ದವ, ಅವನು ನಿಜವಾದ ತ್ಯಾಗಿ ಅಂತ. ನೀವು ಸನ್ಯಾಸಿಯಲ್ಲಿ ಆ ಭಾವ ಬರುದಿಲ್ಲ. ಅವ್ನು ಹಂಚ್ಕೊಂಡು ತಿನ್ನೋ ಬುದ್ಧಿ ಇರ್ತೈತಿ. ಕೊಡ್ಬೇಕನ್ನು ಎಷ್ಟಾರ ಮುಟ್ಲಿಪ್ಪ ನಂದು ಅನ್ನೋದು ಇರ್ತೈತಿ ಸಂಸಾರಿಗೆ. ಈ ಸ್ವಾಮಿ ಸನ್ಯಾಸಿಗಳನ್ನು ಕೊಡ್ಬೇಕನ್ನೋ ಬುದ್ಧಿ ಬರೋದು ಇಲ್ಲ, ಅವ್ರಿಗೆ ತಗೋಬೇಕು ಅನ್ನೋದು ಇರ್ತೈತಿ. ಏನು ನಿಜವಾಗಿ ತ್ಯಾಗಿಗಳು ಯಾರು ಅಂದ್ರೆ ಗೃಹಸ್ಥ. ಹೌದಿಲ್ಲ? ಗೃಹಸ್ಥನ ಅವಲಂಬಿಸ್ಕೊಂಡು ಐತಿ ನಿನ್ನ ಸನ್ಯಾಸ, ವಾನಪ್ರಸ್ಥ ಎಲ್ಲ. ಯಾಕ್ರಿ ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ, ಗೃಹಸ್ಥ ಜೀವನ ಅವನ್ನ ಅವಲಂಬಿಸ್ಕೊಂಡು ಐತಿ ನಿನ್ನ ಎಲ್ಲ. ಅವ ತ್ಯಾಗ ಮಾಡಲಿಲ್ಲ ಅಂದ್ರೆ ನೀನು ಯಾವ ಆಶ್ರಮಗಳು ನಡೆದಿಲ್ಲ ನೀನು. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮಿ ಅಂದ. ಅವನಲ್ಲಿ ತ್ಯಾಗ ಬುದ್ಧಿ ಐತಿ, ಕೊಡ್ತಾನವ. ಅವನನ್ನು ಆಶ್ರಯಕ್ಕೆ ಅಲ್ಲೇ ಹೊಕ್ಕಿನಿ. ಏನ ಮಾಡ್ಬೇಕಾರು ಭಿಕ್ಷಕ್ಕಾದ್ರು ಗೃಹಸ್ಥನ ಅಂತೇಳಿ ಊರಾಗ ಹೋಗಪ್ಪ ಅವ್ರು ಏನಾರ ಅವ್ರು ಕೊಡ್ತಾರೋ ಇಲ್ಲ ಅನ್ನೋದಿಲ್ಲ. ಯಾಕ್ರಿ ಒಬ್ಬ ಇಲ್ಲಂದ್ರೆ ಮತ್ತೊಬ್ಬರ ಕೊಟ್ಟಿರ್ತಾನೆ. ನಿಮಗೆ ತ್ಯಾಗ ಜೀವನ ಇರ್ತೈತಿ, ಅಲ್ಲಿ ಕೊಡ್ತಾರೆ. ಅದಕ್ಕೆ ಭಿಕ್ಷಕ್ಕೆ ಹೋಗಿ ಅವ ತ್ಯಾಗ ಜೀವನ ಇರ್ತೈತಿ. ಗೃಹಸ್ಥ ಅಂದಾಗ ಬರ್ತೈತಿ ನಿನಗೆ. ಒಮ್ಗಿಲೆ ಸನ್ಯಾಸಿ ಆಗಕ್ಕೆ ಬರ್ತೈತಿ. ತ್ಯಾಗ ಜೀವನ ಮಾಡಿದಾಗ ನಿನಗೆ ನಿಜವಾದ ಸನ್ಯಾಸಿ ಆಗಕ್ಕೆ ಬರ್ತೈತಿ. ಏನು ಕೊಟ್ಟು ತಿನ್ನಕಲಿ. ಆ ನಂತರ ತ್ಯಾಗೇಕ ಜೀವನ. ಮೊದಲ ತ್ಯಾಗಪೂರ್ವಕ ಭೋಗ ಜೀವನ, ನಂತರ ತ್ಯಾಗೇಕ ಜೀವನ ಮಾಡಕ್ ಬರ್ತೈತಿ. ಪೂರ್ಣ ಎಲ್ಲ ಕೈ ಬಿಟ್ಟು ಉಳ್ಕೊಂಡು ಆ ಸ್ಥಿತಿ ಹೊಂದಕ್ಕೆ ಬರ್ತೈತಿ. ಅದನ್ನು ಮಾಡ್ಬೇಕಾದ್ರೆ ನೀನು ಗೃಹಸ್ಥ ಆಗಲೇಬೇಕು. ಒಮ್ಗಿಲೆ ಸನ್ಯಾಸಿ ಆಗಕ್ಕೆ ಬರೋದಿಲ್ಲ ನೀನು. ಯಾಕೆ ಅಲ್ಲಿ ತ್ಯಾಗ ಮಾಡ್ಬೇಕನ್ನೋ ಬುದ್ಧಿ ಬರೋದಿಲ್ಲ ನಿನಗೆ. ಒಮ್ಗಿಲೆ ಬ್ರಹ್ಮಚರ್ಯ ಆಶ್ರಮದಿಂದ ನೀನು ಸನ್ಯಾಸಿಯಾಗಿ ಪಟ್ಟ ಕಟ್ಟರೆ ಭೋಗ ಹಾಕೊಂಡು ಕುಂಡಿರ್ತೀನಿ. ಎಲ್ಲ ಬಂದದ್ದೆಲ್ಲ ಹೊಡ್ಕೊಂತ ತ್ಯಾಗ ಜೀವನ ಅಲ್ಲಿ ಬೆಂದಿರೋದೇ ಇಲ್ಲ. ಅವ ಹಂಚ್ಕೊಂಡು ತಿನ್ನೋ ಬುದ್ಧಿ ಎಲ್ಲಿ ಬರ್ತೈತಿ ಅಂದ್ರೆ ಗೃಹಸ್ಥ ಆದಾಗ ಬರ್ತೈತಿ. ಅಣು ತನು ಯಾರ್ಯಾರಿಗೆ ಏನೇನು ಆಗ್ಬೇಕನ್ನೋ ಅನುಭವ ಪೂರ್ಣ ಹೋಗಾಕೈತಿ ಗೃಹಸ್ಥ ಆದಾಗ. ವಾನಪ್ರಸ್ಥ, ಸನ್ಯಾಸ, ಹಿಂಗೆ ಕ್ರಮವತ್ತ ಅಭ್ಯಾಸ ನಮ್ಮ ಭಾರತೀಯ ಋಷಿಮುನಿಗಳ ಜೀವನ ಕ್ರಮ ಅದ. ಒಮ್ಗಿಲೆ ನಾವು ಬ್ರಹ್ಮಚರ್ಯ ಆಶ್ರಮದಿಂದ ಪಟ್ಟಕ್ಕೆ ಹೋಗಿಸಿರ್ಪಾವಣ, ಅವು ಭೋಗ ಹಾಕೊಂಡು ಕೊಂಡಿರ್ತಾವ. ಜ್ಞಾನ ಆಗೋದಿಲ್ಲ. ಅನುಭವ ಏನೈತೆ ಅವನು ಹಂಗೆ ಹಸಿದ ಅದಾವ ಅಂತಿದ್ದವು. ಏನು ಇಷ್ಟು ವರ್ಷ ಆದರೂ ಇವಕ್ಕೇನು ಏನೋ ಇದೇ ಇಲ್ಲ. ಮದುವೆ ಮಾಡ್ಕೊಂಡಿದ್ದೇ ಇಲ್ಲ ಅವರು. ನಾವು ರೆಡ್ಡಿಯರ್ ತಿಮ್ಮಾಪುರದಾಗ ದಿನಾ ಶಾಸ್ತ್ರಕ್ಕೆ ಬರ್ತಿದ್ವಿ. 90 ವರ್ಷ ಆಗ್ಯಾವ ಇಬ್ಬರು. ಸಾಯಂಕಾಲ ಬರೋರು, ರಾತ್ರಿ ಶಾಸ್ತ್ರ, ಮುಂಜಾನೆ ಶಾಸ್ತ್ರ ಕೇಳೋರು, ಹೋಗವ್ರು. ಅವಳಿ ಜವಳಿ ನಾವು ಅಲ್ಲಿ 1 ತಿಂಗಳಾದ ನಂತರ ಒಬ್ಬವನು ಆದ ಊರವನು ಫೋಟೋಗ್ರಾಫರ್ನ ಕರೆಸಿದ್ರು. ಏನು ಅವ ಮುಸಲ್ಮಾನರ ಪೈಕಿ ಅವ ಏನಪ್ಪ ನಿಮ್ಮ ಊರನ್ನವ್ರು ನೋಡಿ ಇವರು ದಿನ ಶಾಸ್ತ್ರಕ್ಕೆ ಬರ್ತಾರು, ಭಾಳ ಇದಪ್ಪ. ಅವಕುರಂತೀರಿ ಹಸೇಬವು ಅಂದವ. ಮುಸಲ್ಮಾನ್ರ ಅವ. ಮತ್ತು ನಾನು ಮುಸಲ್ಮಾನ್ರಾದ್ರೂ ನನಗೆ ಬ್ರಾಹ್ಮಣರ ಸಂಸ್ಕಾರ ಐತ್ರಿ ನನಗಂದವ. ಏನು ಅವಕ್ಕೇನು ಗೊತ್ತಾಕೈತಿ? ಮದುವೆ ಮಾಡ್ಕೊಂಡಿಲ್ಲ, ಏನು ಹಂಗೆ ಹಸೇವದ, ಅವಕ್ಕೇನು ಚೀತೈತಿ ಅದನ್ನು. ಹಂಗೆ ಬಂದವು, ಹಂಗದ್ದು ಹಂಗದವ, ಅವಕ್ಕೇನು ಗೊತ್ತಾಗೋದಿಲ್ಲ ಅಂತಂದವ. ಅಂಥವ ಅತ್ತಾರ ಅಂತೇಳಿ ಫೋಟೋಗ್ರಾಫರ್ ಅವ. ನಾವು ಕಡೀ ದಿನ ಲಾಸ್ಟ್ ಬರೋ ಅಜ್ಜ ಫೋಟೋ ತೆಗ್ಸಕ್ಕೆ ಕರ್ಸಿದ್ರು. ಅವಾಗ ಕ್ಯಾಮ್ರಾದವನ್ನ ಕರ್ಸ್ಬೇಕಲ್ಲವ. 80ನೇ ಇಸ್ವಿ ಏನೋ ನೋಡ್ರಿ, ಅದು 80ನೇ ಇಸ್ವಿ ಒಳಗೆ. ಅಜ್ಜವ್ರು 1 ತಿಂಗಳ ದಿನ ಇದ್ದೀವಿ. ಇನ್ನು ಮತ್ತೊಂದು ಊರಿಗೆ ಹೋಗ್ಬೇಕಾದ್ರೆ ಮತ್ತೆ ಅವರು ಒಂಟಿ ಅಂದ್ಕೂಲೆ ಅವ್ರು ಮರನೇ ದಿನ ಅವ್ರನ್ನೆಲ್ಲ ಕರೆಸಿ ಅವ್ರನ್ನ ಇದನ್ನು ಮಾಡಿದ್ರು. ಎಲ್ಲ ಮಂದಿ ಎಲ್ಲ ಫೋಟೋ ತೆಗ್ಸಿದ್ರು. ಅವಾಗ ಅವ್ನು ಹೇಳಿದ, ಇವು ಹಿಂಗದಾವ ಅಂದ್ರು ಏನು ಬೆಂದೇ ಇಲ್ಲಿ ಒಂದು. ಅಂದ್ರೆ ನೀ ಗೃಹಸ್ಥ ಜೀವನ ಆಗ್ಬೇಕ, ಪರಿಪೂರ್ಣ ಆಗ್ಬೇಕಾದ್ರೆ ನೀ ಗೃಹಸ್ಥ ಆಗಬೇಕು.
ಅಲ್ಲಿ ತ್ಯಾಗ ಜೀವನ ಬರ್ತೈತಿ ನಿನಗೆ, ಹಂಚ್ಕೊಂಡು ತಿನ್ನೋ ಬುದ್ಧಿ. ಉಳ್ಕಿದ ನಿನಗೆ ಅಂಥ ಪ್ರಸಂಗನ ಬರುದಿಲ್ಲ, ಬರೇ ಇಸ್ಕೊಳ್ಳೋದಷ್ಟ ಕಲಿತೀನಿ. ಸನ್ಯಾಸಿ ಆಗಿಬಿಟ್ಟೆ ಅಂದ್ರೆ ಯಾಕ್ರಿ? ಅದನ್ನು ಕಲೀಲಿಲ್ಲಲ್ಲ, ಕೊಡೋದು ಕಲೀಲಿಲ್ಲ ನೀನು. ಇಸ್ಕೊಳ್ಳೋದಷ್ಟ ಕಲ್ತಿ, ಕೊಡೋದು ಕಲೀಲಿಲ್ಲ ನೀನು. ಅದನ್ನು ಕಲಿಸ್ತೈತಿ ಗೃಹಸ್ಥ ಜೀವನ. ಅದಕ್ಕೆ ನೀ ಗೃಹಸ್ಥ ಆಗಬೇಕು. ಗೃಹಸ್ಥ ಆದಾಗ ವಾನಪ್ರಸ್ಥ ಸನ್ಯಾಸ ಆಗಾಗ ಬರ್ತೈತಿ. ಒಮ್ಮಿಗಿಲೆ ಆದದ್ದು ಅದು ಪರಿಪೂರ್ಣ ಆಗುವುದಿಲ್ಲ, ಅನುಭವ ಆಗುವುದಿಲ್ಲ ಅವ್ನು ದೌಡ. ಯಾವ ಗೃಹಸ್ಥ ಜೀವನವನ್ನು ಸಾಗಿಸಿರ್ತಾನೆ ಅವಾಗ ಅದು ಮುಂದೆ ಬರ್ತೈತಿ, ಅದನ್ನು ದೌಡ್ ಹತ್ತೈತಿ ಅವಾಗ. ಏನ್ ಅನುಭವ ಇರ್ತೈತಿ ಅವಾಗ ಏನ್. ಅದಕ್ಕೆ ನಮ್ಮ ಋಷಿಮುನಿಗಳ ಅವನ ಪರಂಪರೆ ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಆಶ್ರಮ ಇವನ್ನೆಲ್ಲ ಮಾಡ್ಯಾರ. ಧರ್ಮ ಅವನು ಪಾಲನೆ ಮಾಡಬೇಕು. ಗೃಹಸ್ಥ ಜೀವನದ ಧರ್ಮ ಏನದ ಅವನು ಕೊಡ್ಬೇಕು ಅನ್ನೋದು. ಬ್ರಹ್ಮಚರ್ಯ ಜೀವನದಾಗ ಅಲ್ಲಿ ಪಾಲನೆ ಮಾಡುವಂಥ ನಿಯಮಗಳದಾವು. ವಾನಪ್ರಸ್ಥ ಇದ್ರಾಗ ಅಲ್ಲಿ ಪಾಲನೆ ಮಾಡುವ ನಿಯಮಗಳದಾವು. ಅವನ್ನೆಲ್ಲ ಪಾಲನೆ ಮಾಡಿದಾಗ ಅದನ್ನು ಮೀರಾಕ್ ಬರ್ತೈತಿ ನಮ್ಗೆ. ಸನ್ಯಾಸ ಜೀವನಕ್ಕೆ ಆದ್ಮ್ಯಾಗ ಅಲ್ಲಿ ಸನ್ಯಾಸಿ ಆದಾಗ ಎಲ್ಲ ನಿಯಮಗಳನ್ನು ಅವನು ಪಾಲನೆ ಮಾಡೋದು. ಒಳ್ಳೆ ನೋಡುವಂಗಿಲ್ಲ ಇತ್ತಾಗ ಸನ್ಯಾಸ ಅದ ಪ್ರಕಾರ ಅಜ್ಜವ್ರು ಇದ್ದ ತೋರಿಸಿದ್ರು ನಮಗೆ. ಒಳ್ಳೆ ನೋಡ್ಲಿಲ್ಲ, ನನ್ನ ಮನಿ ನನ್ನ ಹೊಲ ಏನೂ ನೋಡ್ಲಿಲ್ಲ ಒಳ್ಳೆ. ಏನು ಇಲ್ಲೇ ಬಂದು ಭೇಟಿಯಾಗಂದ್ರೆ ದೇವಮ್ಮನವ್ರಿಗೆ ರೆಡ್ಡಿಯರ್ ತಿಮ್ಮಾಪುರದಿಂದ ನಾವು ಬರುವಾಗಲ್ಲೇ ತುಂಬಳ ಸಾವ್ಕಾರ ಮನೆಗೆ ಪಾದ ಪೂಜೆಗೆ ಅಲ್ಲೇ ಊಟ ಅದು ಇಟ್ಕೊಂಡಿದ್ರು. ಮನೆಗೆ ಬಂದು ಹೋಗ್ರಿ ಅಂತ ಹೇಳಿ ಕಳಿಸಿದ್ರು ಅವರು ಅಮ್ಮಾರು, ಅಜ್ಜಾರ ಕುಟುಂಬ. ಅವ್ರಿಗೆ ಬಾ ಇಲ್ಲೇ ಅಂದರು. ಬಂದು ಕಡೆ ಭೇಟಿ ಆಯ್ತು ನೋಡ್ರಿ. ಅದ ನಮ್ಮ ಊರಿಗೆ ಬರಾಕತ್ತಿದ್ದೀವಿ. ಅಜ್ಜವ್ರ ಕಡೆ ದರ್ಶನ ಆಯ್ತು ದೇವಮ್ಮನವ್ರಿಗೆ. ಇಲ್ಲೇ ಬಂದು ಹೋಗಿ ನೀವು ಒಳ್ಳೆ ನೋಡಲಿಲ್ಲ ಅಜ್ಜವ್ರು. ಎತ್ತು ನಮ್ಮ ಮನೆ ನಮ್ಮ ಊರು. ಹಂಗೆ ಸನ್ಯಾಸ ಜೀವನ ನಿಯಮಗಳದಾವು. ಒಳ್ಳೆಯದನ್ನು ನೆನಪಿಸೋದ ಮಾಡೋಂಗಿಲ್ಲ. ನನ್ನ ಊರು ನನ್ನ ಮನೆ ಯಾರು ನೀವು ಅಂತ ಹೇಳೋದಿಲ್ಲ ಅವರು. ನಿಮ್ಮ ಮೂಲ ಯಾವುದು ಅದು ನಂದ, ಅದನ್ನು ಯಾಕೆ ಹೊಳ್ಳಿ ನೋಡೋನು, ಬಿಟ್ಟದ್ದನ್ನು ಯಾಕೆ ಹೊಳ್ಳಿ ನೋಡ್ಬೇಕಂತಾರೆ ಅವರು. ಯಾಕ್ರಿ ಬಿಟ್ಟದ್ದನ್ನು ಹೊಳ್ಳಿ ಯಾಕೆ ನೆನಪು ಮಾಡ್ತೀಯ ಅದನ್ನಂತ ಅದಿಲ್ಲ. ಅವ್ನು ಹೇಳ್ತಿರ್ತಾರೆ, ನಮ್ಮ ಊರು ಅಂಥದ್ದಿತ್ತು ರೀ ಇಂಥದ್ದಿತ್ತು. ಅವ್ನು ಸನ್ಯಾಸಿನ ಅಲ್ಲ. ಅವ ಒಳ್ಳೆ ನೆನಪು ಮಾಡಿ ಹೇಳ್ತಿರ್ತಾನೆ ನಮ್ಮ ಮೂಲ ಅದು. ಅವ್ನು ನಿಜವಾಗಿ ಸನ್ಯಾಸಿ ಇದ್ದ ಅವ್ನು ಹೇಳಕ್ಕೆ ಹೋಗುದಿಲ್ಲ. ನಮ್ಮ ಊರು ನಮ್ಮ ಯಾವುದು ನನ್ನ ಮಕ್ಕಳು ಅವ್ನು ಹೇಳಿದ್ದಾವ ಅವ್ನು ನಿಜವಾದ ಸನ್ಯಾಸ. ಒಳ್ಳೆ ನೆನಪು ಯಾಕೆ ಮಾಡ್ತಾನ್ರಿ ಅವ? ಈಗ ಬಿಟ್ಟು ಬಂದೈತಿ ಚರ್ಗಿ ತೊಗೊಂಡು ಹೋದಾಗ ಅದನ್ನ ಯಾಕೆ ನೆನಪು ಮಾಡೋದು ಒಳ್ಳೆ? ಯಾಕ್ರಿ ಹೊಳ್ಳೆ ಅದನ್ನ ನೋಡೋದ್ರಾಗ ಏನೈತಿ? ತೊರೆದರಲ್ಲಿ ಮತ್ತೆ ಅದಿರ್ಬೋದು ಚಂದ. ಹೊಳ್ಳೆ ನೋಡುದಿಲ್ಲ ಅವನು ನಿಜವಾದ ಸನ್ಯಾಸಿ ಅಂತ. ಬಿಡೋಣ್ರಿ. सकल साधु संत महाराज की जय। ಶನಿವಾರ ಎಷ್ಟು ಮಂದಿ ಇರ್ತೀರಿ ನಿಮ್ಮ ಮಕ್ಕಳು? ಶನಿವಾರ ಒಂದು 8 ಮಂದಿ.